ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಎಕ್ಸಾಮಲ್ಲಿ ಹೈಯೆಸ್ಟ್ ಟೆನ್ಷನ್ ನಿಮ್ಗೆ ಆಗೋದು ನ್ಯೂಮರಿಕಲ್ಸು. ಸೊ ಫಿಸಿಕ್ಸ್ ನ್ಯೂಮರಿಕಲ್ಸು. ಆ್ಯಂಡ್ ಪ್ರತಿ ವರ್ಷ ಮಕ್ಕಳು ಯಾರು ಸಿಂಪ್ಲಿಫೈಡ್ ಮೈಂಡ್ಸ್ ನ್ಯೂಮರಿಕಲ್ಸ್ ರೆಫರ್ ಮಾಡ್ತಾರೋ ದೇ ಹ್ಯಾವ್ ಗಾಟ್ ಔಟ್ ಆಫ್ ಔಟ್. ಈ ವರ್ಷ ಐ ಕ್ಯಾನ್ ಟೆಲ್ ಯು ಮಕ್ಕಳೇ, ಡೆಫಿನೆಟ್ಲಿ ಗೆಟ್ ಔಟ್ ಆಫ್ ಔಟ್. ಸೊ ಇವತ್ತು ನಾವು ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್ ಮಾಡೋಣ. ಸೊ ನಿಮ್ಮ ಮಾಡಲ್ ಪೇಪರ್ಸು, ಪ್ರಿಪರೇಟರಿ ಎಕ್ಸಾಮ್ಸು, ಲಾಸ್ಟ್ ಇಯರ್ 3 ಪೇಪರ್, ಅದರ್ ಲಾಸ್ಟ್ ಇಯರ್ 3 ಪೇಪರ್ಸ್, ಎಲ್ಲ ಪೇಪರ್ ರೆಫರ್ ಮಾಡಿ ಐ ವಿಲ್ ಮೇಕ್ ಶ್ಯೂರ್ ಎವ್ರಿ ಟೈಪ್ ಆಫ್ ಕ್ವಶನ್ ಇಸ್ ಕವರ್ಡ್. ಇದೇ ಟೈಪು ಆ ಸಿಮಿಲರ್ ಟೈಪ್ ಆ ಸೇಮ್ ಕ್ವಶನ್ಸ್ ಎಕ್ಸಾಮಲ್ಲಿ ಬರುತ್ತೆ. ನೀವು ಆರಾಮಾಗಿ ಹೋಗಿ ಬರೆದು ಬನ್ನಿ ಅಷ್ಟೇ ಮಕ್ಕಳು, ಓಕೆನಾ? ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಅಗೇನ್ ಸೇಮ್ ಚಾಪ್ಟರ್ಸ್ ಆಲ್ರೆಡಿ 1 ಶಾರ್ಟ್ ಲೆಕ್ಚರ್ ಆಗಿದೆ. ದಯವಿಟ್ಟು 1 ಶಾರ್ಟ್ ಲೆಕ್ಚರ್ ನೋಡಿ. ಫುಲ್ ಕಾನ್ಸೆಪ್ಟು, ಫಾರ್ಮುಲಾಸು, ಡಿರೈವೇಷನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಐ ಥಿಂಕ್ ವಿತಿನ್ 1 hour ಒಳಗೆ. ಅದಾದಮೇಲೆ ನೀವು CET ಓದ್ತಾ ಇದೆ, CET 1 ಶಾರ್ಟ್ ಆಗಿದೆ. ಎಲ್ಲ ವೀಡಿಯೋಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಅರ್ಥ ಆಯ್ತಾ? ಆ್ಯಂಡ್ ಕಮಿಂಗ್ ಟು ಫಸ್ಟ್ ಕ್ವಶನ್ ಮಕ್ಕಳೇ, ಪಾಸಿಟಿವ್ಲಿ ಚಾರ್ಜ್ ಸ್ಪೆರಿಕಲ್ ಕಂಡಕ್ಟರ್ ಆಫ್ ರೇಡಿಯಸ್. ಓಕೆ, ರೇಡಿಯಸ್ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ದಿಸ್ ಕ್ವಶನ್ ಇಸ್ ಆಲ್ರೆಡಿ ಡನ್ ಇನ್ ದ ಮಾಡೆಲ್ ಪೇಪರ್ಸ್. ಸೊ ನಾನು ಎಂಟೈರ್ ಮಾಡೆಲ್ ಪೇಪರ್ ಒಂದು ವೀಡಿಯೋ ಮಾಡಿದ್ದೀನಿ, ಎಲ್ಲ ಸೊಲ್ಯೂಷನ್ಸು. ಐ ಗಿವ್ ದಟ್ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್. ಐ ವಾಂಟ್ ಯು ಟು ಡೂ ದಿಸ್ ಕ್ವಶನ್ ಯುವರ್ ಸೆಲ್ಫ್. ಏನು ಸರ್ ಫಸ್ಟ್ ಕ್ವಶನ್ ನೀವು ನಮ್ಮ ಕೈಯಲ್ಲಿ ಮಾಡ್ತೀರಾ ಅಂದ್ಬಿಟ್ಟು ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್ ಇನ್ನೊಂದು ಕ್ವಶನ್ ತೊಗೊಂಡಿದ್ದೀನಿ ಮಕ್ಕಳೇ. ಸೊ ಆಲ್ರೆಡಿ ಸಾಲ್ವ್ ಮಾಡಿನಲ್ವ ಅದನ್ನು. ಸೊ ಎಲ್ಲ ಮಾಡೆಲ್ ಪೇಪರ್ದು ಒಂದು ವೀಡಿಯೋ ಇದೆ, ಅಲ್ಲಿ ಗಿವ್ ಈ ವರ್ಷದ್ದು. ಯು ಜಸ್ಟ್ ವಾಚ್ ದಟ್, ಓಕೆ? ಆ್ಯಂಡ್ ಸೇಮ್ ಕ್ವಶನ್ ನೋಡಿ, ಅಲ್ಲಿ ರೇಡಿಯಸ್ 10 ಸೆಂಟಿಮೀಟರ್, ಅಲ್ಲಿ ನಿಮಗೆ 0.1 ಕೊಟ್ಟಿದ್ದಾರೆ, ಇಲ್ಲಿ 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಇಲ್ಲಿ ಎಲೆಕ್ಟ್ರಿಕ್ ಡಿಸ್ಟೆನ್ಸ್ ಆಫ್ 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಡಿಸ್ಟೆನ್ಸ್ ಆಫ್ 0.2 ಮೀಟರ್ಸ್ ಕೊಟ್ಟಿದ್ದಾರೆ. And they have given electric field how much? Here 1.8 into 10 power 3. They have given 1.5 into 10 power 3. ಎಲ್ಲ ಸಿಮಿಲರ್. ನಾನು ಮಾಡಿಸ್ತೀನಿ, ಇದನ್ನು ನೀವೇ ಟ್ರೈ ಮಾಡಿ ಸಿಂಪಲ್ ಆಗಿ. ಐ ಥಿಂಕ್ ವಿಲ್ ಗೆಟ್ ದ ಆನ್ಸರ್ ವೆರಿ ಸಿಂಪಲ್ ಮಕ್ಕಳು. ಐ ಥಿಂಕ್ 8 Newton ಬರುತ್ತೆ. ಆ್ಯಂಡ್ ದೇ ಆಸ್ಕಿಂಗ್ ಎಕ್ಸ್ಟ್ರಾ ವಾಟ್ಸ್ ಅ ನ್ಯೂ ಚಾರ್ಜ್ ಪ್ರೊಡ್ಯೂಸ್ ಅಂದರೆ, ಚಾರ್ಜ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ ಇಂಟು ಚಾರ್ಜ್ ಆಫ್ ಈಚ್ ಎಲೆಕ್ಟ್ರಾನ್. 1.6 into 5 into 10 power 20. ಐ ಥಿಂಕ್ ವೆರಿ ಸಿಂಪಲ್. ನಿಮಗೆ ಐ ಥಿಂಕ್ 5 into 1.6 ನಿಮಗೆ ಅರೌಂಡ್ 8 ಏನೋ ಬರುತ್ತೆ. ಅದನ್ನ ಫಸ್ಟ್ ಸಾಲ್ವ್ ಮಾಡಿ. ಫಸ್ಟ್ ಲೆಟ್ಸ್ ಸಾಲ್ವ್ ದ ಸೇಮ್ ಕ್ವಶನ್, ಓಕೆ? ದ ಫಸ್ಟ್ ಕ್ವಶನ್ ಇಸ್ ಎ ಕಂಡಕ್ಟಿಂಗ್ ಸ್ಪಿಯರ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಒಂದು ಸ್ಪಿಯರ್ ಇದೆ, ಅದು ರೇಡಿಯಸ್ ಕೊಟ್ಟಿದ್ದಾರೆ. ಒಂದು ಸ್ಪಿಯರ್ ಇದೆ, ಅದರದ್ದು ರೇಡಿಯಸ್ ಬಂದು ನಿಮಗೆ 10 ಸೆಂಟಿಮೀಟರ್ಸ್ ಇದೆ. ಸೊ ಅದಾದಮೇಲೆ ನಂತರ ಆ್ಯಂಡ್ ವಿ ಡೋಂಟ್ ನೋ ವಾಟ್ ಈಸ್ ದ ಚಾರ್ಜ್ ಪ್ರೆಸೆಂಟ್ ಆನ್ ದ್ಯಾಟ್. ಆ್ಯಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟೆನ್ಸ್ ಆಫ್ 20 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್. ಈ ಸೆಂಟರಿಂದ 20 ಸೆಂಟಿಮೀಟರಲ್ಲಿ ಅಟ್ 20 ಸೆಂಟಿಮೀಟರ್ಸ್ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಅವರೇ ಎಲೆಕ್ಟ್ರಿಕ್ ಫೀಲ್ಡ್ ಹೌ ಮಚ್ ಕೊಟ್ಟಿದ್ದಾರೆ? ಸೊ ಎಷ್ಟು ಕೊಟ್ಟಿದ್ದಾರೆ? 1.5 into 10 power 3 ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನ್ಯೂಟನ್ ಪರ್ ಕೂಲಮ್ಸ್. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ ಅವ್ರಿಗೆ ಡೇಟಾ ಅವ್ರಿಗೆ? ವಾಟ್ ದೇ ಆರ್ ಗಿವನ್ ಡೇಟಾ. ಆ್ಯಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಪಾಯಿಂಟ್ಸ್ ರೇಡಿಯಲಿ ಇನ್ವರ್ಡ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ರೇಡಿಯಲಿ ಇನ್ವರ್ಡ್ಸ್? ಅಂದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯಲ್ವಾ, ಅದು ಒಳಗಡೆ ಈ ಥರ ಇದೆ. ಸೊ ಇಟ್ ಈಸ್ ಇನ್ವರ್ಡ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ರೇಡಿಯಲಿ ಇನ್ವರ್ಡ್ಸ್. ದಟ್ ಮೀನ್ಸ್ ವಾಟ್ ಈಸ್ ದ ಚಾರ್ಜ್ ಹಿಯರ್? ಇಟ್ ಹ್ಯಾಸ್ ಟು ಬಿ ನೆಗೆಟಿವ್. ಇಟ್ಸ್ ಹ್ಯಾಸ್ ಟು ಬಿ ನೆಗೆಟಿವ್. ಸಿಂಪಲ್ ಮಕ್ಕಳೇ, ಅರ್ಥ ಆಯ್ತಾ? ನೆಕ್ಸ್ಟ್ place the point and what is the magnitude of the nature. Okay, ಅಷ್ಟೇ ಮಕ್ಕಳು. They're asking what is the charge, and if there's one more charge is placed at this electric field, what is the magnitude and nature of the force experienced? I think that ಬೇಕಾಗಿಲ್ಲ ನಮಗೆ. See, already if you place a negative charge here, ಒಂದು minus q small negative charge ಇಟ್ಟರೆ ಇಲ್ಲೂ ನೆಗೆಟಿವ್ ಇದೆ, ಇಲ್ಲೂ ನೆಗೆಟಿವ್ ಇದೆ. ಸೊ ಇಟ್ಸ್ ಅ ರಿಪಲ್ಸಿವ್ ಫೋರ್ಸ್. ದ ನೇಚರ್ ಆಫ್ ಫೋರ್ಸ್ ಇಸ್ ರಿಪಲ್ಸಿವ್. ಆ್ಯಂಡ್ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಲ್ರೆಡಿ ನಿಮಗೆ ಕ್ಯೂ ಕೊಟ್ಟಿದ್ದಾರೆ ಇಲ್ಲಿ. I think EQ ಕೊಟ್ಟಿದ್ದಾರಲ್ಲ, this Q is given already for you. And you know electric field, this charge is placed at this point. So what is the force experience? ಅದಕ್ಕೆ ನಿಮಗೆ ಚಾರ್ಜೇ ಬೇಕಾಗಿಲ್ಲ, ಅವರೇ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಫೈಂಡ್ ದಟ್. ಆ್ಯಕ್ಚುಲಿ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ಯು ಕ್ಯಾನ್ ಡೈರೆಕ್ಟ್ಲಿ ಫೈಂಡ್ E is equal to F/Q. ಈ ಕ್ವಶನ್ ಒಂದು 1000 ಸತಿ ನಿಮ್ಗೆ ಹೇಳಿದ್ದೀನಿ. ಈ ಕ್ವಶನ್ ಗೊತ್ತಿಲ್ಲದಿರ ಅಂದರೆ ಯು ಕಾಂಟ್ ಡೂ ಎನಿಥಿಂಗ್. E is equal to F/Q. F is equal to E into Q. ಸಿಂಪಲ್ ಆಗಿ E ಕೊಟ್ಟಿದ್ರೆ Q, ಅದು ಕ್ಯಾಲ್ಕುಲೇಟ್ ಮಾಡಿ. ಆಮೇಲೆ ಫಸ್ಟ್ ಲೆಟ್ಸ್ ಕ್ಯಾಲ್ಕುಲೇಟ್ ವಾಟ್ಸ್ ದ ಚಾರ್ಜ್. ಸಿಂಪಲ್. ಆ್ಯಂಡ್ ಎಕ್ಸಾಂಪಲ್ ಮತ್ತೆ ಹೇಳ್ತಾ ಇದ್ದೀನಿ ಮಕ್ಕಳೇ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಆಲ್ವೇಸ್ ಯು ಹ್ಯಾವ್ ಟು ರೈಟ್ ದ ಗಿವನ್ ಡೇಟಾ. ಡಯಾಗ್ರಾಮ್ ಬರೆದ್ರೆ ತುಂಬ ಒಳ್ಳೆಯದು. ಪಾಪ ಎಕ್ಸಾಮಿನ ತುಂಬ ಇಂಪ್ರೆಸ್ ಆಗ್ತಾರೆ. ಟ್ರೈ ಟು ರೆಪ್ರೆಸೆಂಟ್. ಯಾವುದೇ ಕ್ವಶನ್ ಕೊಟ್ಟರೆ ಒಂದು ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಪಾಪ ಎಕ್ಸಾಮಿನರು, ನಾನು ಹೇಳ್ತೀನಿ ನೋಡಿ, ಐ ಕೀಪ್ ಟೆಲಿಂಗ್ ದಿಸ್. ಸೊ ಈಗ ಯಾರು ಕರೆಕ್ಷನ್ ಮಾಡ್ತಾರೋ ಪೇಪರು, ಅವ್ರಿಗೆ ಎಷ್ಟೊಂದು ಪೇಪರ್ಸ್ ಕರೆಕ್ಟ್ ಮಾಡೋಕ್ಕೆ ದಿನದಲ್ಲಿ 20-30 ಅದು ಕೊಡೋದು 20-30 ರೂಪಾಯಿ 10 ರೂಪಾಯಿ ಕೊಡ್ತಾರೆ ಒಂದು ಪೇಪರ್ಗೆ. ಅದರಿಂದ ದಯವಿಟ್ಟು ಎಕ್ಸಾಮಿನರ್ ನೀವು ಏನೇ ಪೇಪರ್ ಬರಿಬೇಕಂತ ಹೇಳಿದ್ರೆ ನೀವು ಪೇಪರ್ ಕರೆಕ್ಟ್ ಮಾಡ್ತಾರಲ್ವಾ, ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು. ಸೊ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ನಮ್ಮ ಟೀಚರ್ಸ್ಗೆ, ಅವೆಲ್ಲ ಬಂದು ಮಾಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಬರೀರಿ, ರೆಪ್ರೆಸೆಂಟ್ ಮಾಡಿ.
ಡಯಾಗ್ರಾಮ್ ಬರೆದುಬಿಟ್ರೆ ಪಾಪ ನೋಡಿದ ತಕ್ಷಣ ಅವ್ರಿಗೆ ಮಗುಗೆಲ್ಲ ಅರ್ಥ ಆಗಿದೆ, ಅವ್ರ ಆನ್ಸರ್ ನೋಡಲ್ಲ, ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ ಆ್ಯಕ್ಚುಲಿ ಆ ಥರ. ಇಲ್ಲ ಅಂದರೆ ಗಿವನ್ ಡೇಟಾ ಬರೀರಿ, ಆಲ್ವೇಸ್ ಯು ರೈಟ್ ದ ಗಿವನ್ ಡೇಟಾ. ಇಫ್ ಯು ಕಾಂಟ್ ರೈಟ್ ಡಯಾಗ್ರಾಮ್ ಇಟ್ಸ್ ಫೈನ್, ಮಾರ್ಕ್ಸ್ ಏನಿಲ್ಲ ಇದಕ್ಕೆ, ಸುಮ್ಮನೆ ನಾವು ಇಂಪ್ರೆಸ್ ಮಾಡೋದು ಅಷ್ಟೇ ಅಲ್ಲ. ಗಿವನ್ ಡೇಟಾ ಬರೆದಾಗ ಏನಾಗುತ್ತೆ ಇಲ್ಲಿ, ಸೊ ಆಲ್ವೇಸ್ ಕ್ಯಾಪಿಟಲ್ ಆರ್, ಯಾವುದು ಚೇಂಜ್ ಆಗಲ್ಲೋ ರೇಡಿಯಸ್ ಇದರದ್ದು 10 ಅಂತ ತೊಗೊತಾ ಇದ್ದೀನಿ. ದ ಪಾಯಿಂಟ್ ಎಟ್ ವಿಚ್ ಐ ವಾಂಟ್ ಟು ಫೈಂಡ್ ವಿಚ್ ಇಸ್ ವೇರಿಯಿಂಗ್, ಸ್ಮಾಲ್ ಆರ್ ಅಂದರೆ ವೇರಿಯಿಂಗ್, ಕ್ಯಾಪಿಟಲ್ ಆರ್ ಅಂದರೆ ಕಾನ್ಸ್ಟೆಂಟ್, ಇಟ್ಸ್ ರೇಡಿಯಸ್ ಫರ್ ಸ್ಪಿಯರ್. ಅಟ್ ದಿಸ್ ಪಾಯಿಂಟ್ ವಿ ಹ್ಯಾವ್ ಟು ಫೈಂಡ್. ಇನ್ನೇನು ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ ನಿಮಗೆ ಅವರು. ಸೊ ಗಿವನ್ ಡೇಟಾ ಚೆನ್ನಾಗಿ ಬರೀರಿ ಅಷ್ಟೇ ಮಕ್ಕಳೇ. 1.5 × 10⁻³ ನ್ಯೂಟನ್ ಪರ್ ಕೂಲಮ್ಸ್ ಅಂತ ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಫೀಲ್ಡ್. ಆ್ಯಂಡ್ ಇನ್ನೇನು ಕೊಟ್ಟಿದ್ದಾರೆ ನಿಮಗೆ ಅಷ್ಟೇ. ಇಷ್ಟು ಯೂಸ್ ಮಾಡ್ಕೊಂಡು ನಾನು ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಆಲ್ವೇಸ್ ರೈಟ್, ದಯವಿಟ್ಟು ಸ್ಟೇಟ್ಮೆಂಟ್ಸ್ ಬರೀರಿ. ದ ಎಲೆಕ್ಟ್ರಿಕ್ ಫೀಲ್ಡ್, ಯು ಟು ಆಲ್ವೇಸ್ ರೈಟ್ ದ ಸ್ಟೇಟ್ಮೆಂಟ್. ದ ಎಲೆಕ್ಟ್ರಿಕ್ ಫೀಲ್ಡ್ ಅದ ಪಾಯಿಂಟ್ ಪಿ, ನಾನು ಪಾಯಿಂಟ್ ಪಿ ಅಂತ ತಗೋಣ ಫಾರ್ ಎಕ್ಸಾಂಪಲ್. ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಇಸ್ ಗಿವನ್ ಬೈ, ಒಂದು ಫಾರ್ಮುಲಾ ಬರೀರಿ ಆಲ್ವೇಸ್. ದ ಎಲೆಕ್ಟ್ರಿಕ್ ಸ್ಟೇಟ್ಮೆಂಟ್ ಬರೀ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಈಸ್ ಗಿವನ್ ಬೈ, ನೀವೊಂದು ಪಾಯಿಂಟ್ ಪಿ ಅಂತ ತೋರಿಸಿದ್ದೀರಾ, ಇಲ್ಲ ಅಂತ ಹೇಳಿದ್ರೆ ಅವ್ರೇನು ಪಾಯಿಂಟ್ ಕೊಟ್ಟಿದ್ರೆ ಬರೀರಿ, ಇಸ್ ಗಿವನ್ ಬೈ, ಆ ಶೋ ಇನ್ ದ ಫಿಗರ್ ಸಮಥಿಂಗ್, ಒಂದು ಸ್ಟೇಟ್ಮೆಂಟ್ ಬರೀರಿ ಅಷ್ಟೇ ಮಕ್ಕಳೇ. ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗಿವನ್ ಬೈ, ಅಟ್ಲೀಸ್ಟ್ ರೈಟ್ ದಟ್ ಸ್ಟೇಟ್ಮೆಂಟ್. ಸೊ ವಿ ನೋ ದ ಫಾರ್ಮುಲಾ ಬರೀಲೇಬೇಕು ನೀವು. ಆ್ಯಂಡ್ ಟ್ರೈ ಟು ರೈಟ್ ಫುಲ್ ಫಾರ್ಮುಲಾ 1/4πε0 q divided by small r square, because it is at this point, this is a distance, this is small r and this is capital R. Yeah, so ಎಲ್ಲ ಕೊಟ್ಟಿದ್ದಾರೆ ಮಕ್ಕಳೇ, just substitute ಮಾಡಿ, you just have to get the answer. So 1.5 × 10⁻³ is the electric field, 1/4πε0 9 × 10⁻9. ಸಿಂಪಲ್ ಆಗಿ ಮಾಡಿ, ನನಗಿಂತ ಫಾಸ್ಟ್ ಟ್ರೈ ಮಾಡಿ. ಕ್ವಶನ್ ತೊಗೊಂಡು ಪ್ರತಿಯೊಂದು ಕ್ವಶನ್ ತೊಗೊಂಡು ವಿಡಿಯೋ ಪಾಸ್ ಮಾಡಿ ಫಸ್ಟ್ ನೀವು ಟ್ರೈ ಮಾಡಿ, ಅದಾದಮೇಲೆ ನಾನು ಮಾಡೋದು ನೋಡಿ. ಅರ್ಥ ಆಯ್ತಾ? ಕ್ಯೂ ಕೊಟ್ಟಿದ್ದಾರೆ, q divided by r². ವಾಟ್ ಇಸ್ ದ ಕ್ಯೂ? ವಿ ಹ್ಯಾವ್ ಟು ಫೈಂಡ್ ಔಟ್. ಆರ್ ಎಷ್ಟು ಕೊಟ್ಟಿದ್ದಾರೆ? 20 cm. ಕೀಪ್ ಆಲ್ವೇಸ್ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ ಮೀಟರ್ಸ್. ದಿಸ್ ಇಸ್ SI ಯೂನಿಟ್ಸ್, ದಿಸ್ ಇಸ್ 0.2 ಅಂತ ಹೇಳಿದ್ರೆ ಆಲ್ವೇಸ್ ನೆನ್ಪಿಟ್ಕೊಳ್ಳಿ. 0.2 ಅಂತ ಹೇಳಿದ್ರೆ 2 × 10⁻⁻1. ಎಷ್ಟೊಂದು ಕಮೆಂಟ್ ಮಾಡ್ತಾರೆ, ಸರ್ ನೀವು ಸ್ಟೆಪ್ಸೇ ಹೇಳೋದಿಲ್ಲ ಅಂದ್ಬಿಟ್ಟು. 2 × 10⁻⁻1 ಆಯಿತಾ? ನಿಮ್ಗೆ ಏನು ಗೊತ್ತಾಗೋ ಸ್ಟೆಪ್ಸ್ ನೀವು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಅಲ್ಲಿ, ಆಯಿತಾ? q divided by r². ಸೊ ಇಟ್ ಈಸ್ 2 × 10⁻⁻1 the whole square. ಸೊ ಎಲ್ಲ ಕೊಟ್ಟಿದ್ದಾರೆ ನಿಮಗೆ, 1.5 into everything. Just have to calculate the value of q ಮಕ್ಕಳೇ. ಸೊ how are we going to calculate the value of q? ಸೊ 2 × 1.5 ನಿಮಗೇನೋ ವ್ಯಾಲ್ಯೂ ಬರುತ್ತೆ. ಸೊ the q is equal to, shift everything this side, qನ ಹಾಗೆ ಇಟ್ಕೊತಾ ಇದ್ದೀನಿ, ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ 1.5 × 10⁻³ into 2 2s are 4, 4 × 10⁻⁻2 divided by 9 × 10⁻9. ಇದನ್ನು ಕ್ಯಾನ್ಸಲ್ ಮಾಡಿ ನೋಡಿ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ ಅಷ್ಟೇ. ಸೊ ಇಟ್ ಈಸ್ ವೆರಿ ಸಿಂಪಲ್. ಸೊ ಇಟ್ ಈಸ್ ಬೇಸಿಕಲಿ, ಸೊ ನಾನು ಡೈರೆಕ್ಟಾಗಿ ಇನ್ನೂ ಮಾಡ್ಬೋದು ನೀವು. 1.5 × 4 ನಿಮಗೆ ಬೇಸಿಕಲಿ ಇಷ್ಟಾಗುತ್ತೆ, ಯು ಗೋಂಟ್ ಗೆಟ್ 6/9. ಸೊ ಕ್ಯೂ ನಿಮಗೆ 6/9, 4 × 1.5, 4 × 1.5 6 ಆಗುತ್ತೆ. ಆ್ಯಂಡ್ 10 × -3 ನಿಮಗೆ ಬೇಸಿಕಲಿ ಇಂಟು 10⁻1 ಇದೆ ನಿಮಗೆ ನ್ಯೂಮರೇಟರಲ್ಲಿ, ಆ್ಯಂಡ್ ಡಿನಾಮಿನೇಟ್ರಲ್ಲಿ ನಿಮಗೆ ಇಂಟು 10⁻9 ಇದೆ. ಸೊ ಇಫ್ ದಿಸ್ ಇಸ್ ಎಕ್ಸಾಕ್ಟ್ಲಿ ಗೋಸ್ 3 2s 3 3s. ಸೊ 2/3 ಇಂಟು ಇದು ಮೇಲೆ ಹೋದಾಗ ನಿಮಗೆ 10⁻1 ಆ್ಯಂಡ್ ಓಕೆ 10 ಇದಕ್ಕೆ ಕೊಟ್ಬೇಡ ಬಿಡಿ, ಓಕೆ 20 ಆಗುತ್ತೆ, ನಂಗೆ ನ್ಯಾನೋ ಬರುತ್ತೆ ಇಲ್ಲಿ. 2 × 10 20. ಸೊ 20/3 ಇಂಟು 10⁻⁻9 ಕೂಲಮ್ಸ್. ದಿಸ್ ಆಲ್ಸೋ ಕ್ಯಾನ್ ಬಿ ರಿಟನ್ ಆಸ್ 20/3 ನ್ಯಾನೋ ಕೂಲಮ್ಸ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸಿಂಪಲ್ ಕ್ವಶನ್ ಇದೆ. ಸೇಮ್ ಕ್ವಶನ್ ನಿಮ್ಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆನ್ಸರ್ ನಿಮಗೆ 8 ನ್ಯಾನೋ ಕೂಲಮ್ಸ್ ಬರುತ್ತೆ. ಆ ಎಕ್ಸ್ಟ್ರಾ ಚಾರ್ಜು 8 ನ್ಯಾನೋ ಕೂಲಮ್ಸ್. ಸೇಮ್ ಕ್ವಶನ್ ಹ್ಯಾವ್ ಡನ್ ಇನ್ ಮಾಡೆಲ್ ಪೇಪರ್ಸ್. ಸೇಮ್ ಕ್ವಶನ್ ಇನ್ ಮಾಡೆಲ್ ಕೇಳಿದ್ದಾರೆ. ಸಿಂಪಲ್ ಕ್ವಶನ್. ಆ್ಯಂಡ್ ಆಲ್ಸೋ ಸಿನ್ಸ್ ಯು ಕ್ಯಾನ್ ರೈಟ್ ಇಟ್ ಹಿಯರ್, ಸಿನ್ಸ್ ಯು ಕ್ಯಾನ್ ರೈಟ್ ಅ ಸ್ಟೇಟ್ಮೆಂಟ್ ಲೈಕ್ ದಿಸ್. ವಾಟ್ ಆರ್ ಸ್ಟೇಟ್ಮೆಂಟ್ಸ್? ಸಿನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್, ನಾನು ಸುಮ್ಮನೆ ಗೀಚ್ತೀನಿ, ಸಿನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್, ನೀವು ಎಕ್ಸಾಮಲ್ಲಿ ಗೀಚ್ಬಾರ್ದು ಆಯಿತಾ? ಸಿನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ವರ್ಟ್ಸ್, ರೇಡಿಯಲಿ ಇನ್ವರ್ಟ್ಸ್, ದೇರ್ಫೋರ್ ದ ಚಾರ್ಜ್ ಈಸ್, ಇಟ್ ಈಸ್ ಸಿನ್ಸ್ ಇಸ್ ಇನ್ವರ್ಟ್ಸ್ ಆಗಿರೋದ್ರಿಂದ, ಇದು ಇನ್ವರ್ಟ್ ಆಗಿರೋದ್ರಿಂದ ದ ಚಾರ್ಜ್ ಏನಾಗುತ್ತೆ ಇಲ್ಲಿ ನೆಗೆಟಿವ್, ದೇರ್ಫೋರ್ ಚಾರ್ಜ್ ಇಸ್ ನೆಗೆಟಿವ್, ದ ಕ್ಯೂ ಇಸ್ ನೆಗೆಟಿವ್. ಸೊ ಆ್ಯಕ್ಚುಲ್ ಕ್ಯೂ ವ್ಯಾಲ್ಯೂ ಬಂದು, ಸೊ ಕ್ಯೂ ವ್ಯಾಲ್ಯೂ ಬಂದು -20 / 3 ಇಂಟು ನ್ಯಾನೋ ಕೂಲಮ್. ಅರ್ಥ ಆಯ್ತಾ? ಅದು ಚಾರ್ಜ್ ಆನ್ ದ ಶೆಲ್, ಚಾರ್ಜ್ ಆನ್ ದ ಕಂಡಕ್ಟಿಂಗ್ ಸ್ಪಿಯರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಈವನ್ ಆಸ್ಟ್ ಇನ್ CET ಆಲ್ಸೋ, ಆಯಿತಾ? ಸೊ ನಾನು CET 1 ಶಾರ್ಟ್ ಲೆಕ್ಚರ್ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಎಷ್ಟು ಈ ಥರ ಕ್ವಶನ್ಸ್ ಕೇಳ್ತಾರೆ, ಯು ಕ್ಯಾನ್ ಡೂ ಅಂಡರ್ 1 minute ಎಷ್ಟೊಂದು ಕ್ವಶನ್ಸ್ನ. ಆ್ಯಂಡ್ ಸೇಮ್ ಕ್ವಶನ್ ನೌ ದೇರ್ ಆಸ್ಕಿಂಗ್ ಇಸ್, ಆ್ಯಂಡ್ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ನೇಚರ್ ಆ್ಯಂಡ್ ಫೋರ್ಸ್ ಎಕ್ಸ್ಪೀರಿಯನ್ಸ್. ಅಗೇನ್ ರೈಟ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಸ್ಟೇಟ್ಮೆಂಟ್ ಬರೀರಿ ಮಕ್ಕಳೇ. ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ
a test charge of magnitude 1.5 into 10 power minus 9. ನೀವು ಸ್ಟೇಟ್ಮೆಂಟ್ ನಿಮ್ಮ ಸ್ವಂತ ವರ್ಡ್ಸಲ್ಲಿ ಬರೀರಿ. Then the force E is given by E is equal to F by Q and F is equal to EQ. ಸಿಂಪಲ್ ಅಲ್ವಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಇದನ್ನು 1.5. ಆ್ಯಕ್ಚುಲಿ ಇದು ನೆಸೆಸಿಟಿ ಇಲ್ಲ, ಇದು ಸೋರ್ಸ್ ಚಾರ್ಜ್. ದಿಸ್ ಈಸ್ ಕ್ರಿಯೇಟಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್. ನೌ ದೇ ಕೀಪಿಂಗ್ ಎ ಟೆಸ್ಟ್ ಚಾರ್ಜ್ ಹಿಯರ್ ಆ್ಯಂಡ್ ದೇ ಆಸ್ಕಿಂಗ್ ವಾಟ್ಸ್ ಎ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಟೆಸ್ಟ್ ಚಾರ್ಜ್. ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ನಲ್ವಾ, ಯಾರೋ ಡಾನ್ ಇದ್ದಾನೆ ಅಂದ್ಬಿಟ್ಟು, ದ ಕ್ಯೂ ಇಸ್ ದ ಡಾನ್, ಸ್ಮಾಲ್ ಕ್ಯೂ ಇಸ್ ದ ಟೆಸ್ಟ್ ಚಾರ್ಜ್ ಹೂ ಇಸ್ ಟ್ರೈಂಗ್ ಟು ಎಂಟರ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ಸ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ due to that. Okay, and 1.5 into what is the answer is electric field is ಕೊಟ್ಟಿರೋರು 1.5 into 10 power 3 and into 1.5 into 10 power minus 9. It's very simple ಮಕ್ಕಳೇ. So 1.5 into 1.5 it is 2.225 into 10 power minus 6 Newton. ಸಿಂಪಲ್, ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಈ ರೀತಿ ಎಕ್ಸಾಮಲ್ಲಿ ಕೊಟ್ಟಾಗ ಗಿವನ್ ಬರೆದು ನೆನ್ಪಿಟ್ಕೊಳ್ಳಿ, ಗಿವನ್ ಬರೆದು ಗಿವನ್ ಡೇಟಾ ಬರೆದು ಆ ಡೇಟಾನ ಇಲ್ಲೇ ಟ್ರೈ ಟು ಕನ್ವರ್ಟ್ ಇಂಟು ಅಸೈನ್ಮೆಂಟ್ ಕನ್ವರ್ಟ್ ಮಾಡಿಕೊಂಡು ಒಂದು ಸ್ಟೇಟ್ಮೆಂಟ್ ಬರೆದು ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ನಂತರ ಆನ್ಸರ್ಸ್. ಐ ಹ್ಯಾವ್ ಚೆಕ್ಡ್ ಆಲ್ ಯುವರ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಆಲ್ಸೋ. ಎಲ್ಲ ಚೆಕ್ ಮಾಡಿ ನೀವು ಸಿಂಪ್ಲಿಫೈಡ್ ಮೆನ್ಸ್ ಐ ವಾಂಟ್ ಟು ಸ್ಕೋರ್ 70 out of 70. ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಎಲ್ಲ ಚಾಪ್ಟರ್ ನ್ಯೂಮರಿಕಲ್ಸು ಬರುತ್ತೆ. ಅರ್ಥ ಆಯ್ತಾ? ಇಟ್ ಓಕೆ. ನೆಕ್ಸ್ಟ್ ಅಸೈನ್ಮೆಂಟ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿ ಬರ್ದಿದ್ವಿ ಅಂದ್ಬಿಟ್ಟು. ಆ್ಯಂಡ್ ಇಷ್ಟು ಮಾಡಿದ್ರೆ ನೀವು ಸಾಕು. ಅರ್ಥ ಆಯ್ತಾ ಮಕ್ಕಳೇ? ಆ್ಯಂಡ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. And next question ಬಂದ್ಬಿಟ್ಟು ಈಗ the uniformly charged spherical shell of radius 10 cm has surface area density 16 ಕೊಟ್ಟಿದ್ದಾರೆ, ಸರ್ಫೇಸ್ ಸಿಗ್ಮಾ ಕೊಟ್ಟಿದ್ದಾರೆ ನಿಮಗೆ ಅವರು. ಅಗೇನ್ ಯು ಕ್ಯಾನ್ ಡ್ರಾ ಎ ಸಿಂಪಲ್ ಡಯಾಗ್ರಾಮ್. ಒಂದು ಸರ್ಕಲ್ ಇದೆ, ಅದರದ್ದು ಬಂದು ಸರ್ಫೇಸ್ ಡೆನ್ಸಿಟಿ ಬಂದು ನಿಮಗೆ 16 ಮೈಕ್ರೋ ಕೂಲಮ್ಸ್ ಪರ್ ಮೀಟರ್ ಸ್ಕ್ವೇರ್ ಇದೆ. ಅದಾದಮೇಲೆ ಅದರ ರೇಡಿಯಸ್ ಬಂದು ಕ್ಯಾಪಿಟಲ್ ಆರ್ ಬಂದು 10 cm ಇದೆ. ಅದಾದಮೇಲೆ ನಂತರ ಅದರದ್ದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಏನು ಕೇಳ್ತಾವರು? ಎಲೆಕ್ಟ್ರಿಕ್ ಫೀಲ್ಡ್ ಶೆಲ್ ಡಿಸ್ಟೆನ್ಸ್ 20. ಸೇಮ್ ಕ್ವಶನ್. ಕಮ್ ಆನ್, ನೀವೇ ಟ್ರೈ ಮಾಡಿ. ದಯವಿಟ್ಟು ಈ ವಿಡಿಯೋನ ಪಾಸ್ ಮಾಡಿ. ಐ ವಾಂಟ್ ಯು ಟು ಟ್ರೈ ಬೈ ಯುವರ್ ಸೆಲ್ಫ್, ದೆನ್ ಚೆಕ್ ದ ಸೊಲ್ಯೂಷನ್. ಐ ಆಮ್ ಟೇಕಿಂಗ್ ಎ ಪಾಯಿಂಟ್ ಬಿ. ಅಟ್ ದಿಸ್ ಪಾಯಿಂಟ್ ದೇ ಆಸ್ಕಿಂಗ್ ವಾಟ್ ಈಸ್ ದ ಕ್ವಶನ್. ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ದೇ ಆರ್ ಗಿವನ್ ಆಲ್ ದ ವ್ಯಾಲ್ಯೂಸ್. ದೇ ಆರ್ ಆಸ್ಕಿಂಗ್ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಟು ಶೆಲ್. ಎಷ್ಟು ಈಸಿ ಅಲ್ವಾ ಬೇಸಿಕಲಿ? ಬಟ್ ದೇ ಆರ್ ಗಿವನ್ ಸಿಗ್ಮಾ ಹಿಯರ್, ದೇ ನಾಟ್ ಗಿವನ್ ಏರಿಯಾ. ಸೊ ವಾಟ್ ಈಸ್ ಗಿವನ್ ಡೇಟಾ? ಸೊ ಇಫ್ ಯು ರೈಟ್ ಡಯಾಗ್ರಾಮ್ ಆ್ಯಕ್ಚುಲಿ ಗಿವನ್, ಓಕೆ ರೈಟ್ ಇಟ್. ಓಕೆ, ಸೊ ಆರ್ ಈಸ್ ಈಕ್ವಲ್ ಟು 10 centimeters. 10 centimeter ಅಂತ ಹೇಳಿದ್ರೆ ಇದು ಕ್ಯಾಪಿಟಲ್ ಆರು, ಆ್ಯಂಡ್ ಸ್ಮಾಲ್ ಆರ್ ಬಂದುಬಿಟ್ಟು ನನಗೆ 20 centimeters ಇದೆ. ಸೊ 20 centimeters. ಸೊ 20 ಅಂತ ಹೇಳಿದ್ರೆ 0.2 meters, ಆರ್ ಐ ಕ್ಯಾನ್ ಆಲ್ಸೋ ರೈಟ್ 2 into 10 power minus 1 meters. ಆಯ್ತು, ಅರ್ಥ ಆಯ್ತಾ? ನೀನು ಕೊಟ್ಟಿದೆ ಸಿಗ್ಮಾ ಕೊಟ್ಟಿದ್ದಾರೆ ನಿಮಗೆ. ಸಿಗ್ಮಾ ಬಂದು 16 into 10 power minus 6 ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಅರ್ಥ, ಇದೆಲ್ಲ ಕೊಟ್ಟಿದ್ದಾರೆ ಅವರು. And they're asking what is electric field. We have all directly on formula ಇದೆ ಮಕ್ಕಳು. You can do sigma by epsilon naught and capital R square by R square. ಇದನ್ನೂ ಮಾಡ್ಬೋದು ನೀವು. I think this question was asked in one of the last year paper. ಯಾವುದೋ ಪೇಪರ್ ಒಂದು ಕೇಳಿದ್ರು ಅನ್ಸುತ್ತೆ. ಸೊ ಯು ಈವನ್ ಇಫ್ ಯು ರೈಟ್ ಇನ್ ಅನದರ್ ಫಾರ್ಮುಲಾ, ಸಿ ಫಿಸಿಕ್ಸಲ್ಲಿ ಯಾವತ್ತಾಗಲಿ ಅವ್ರು ಹಿಂಗೆ ಮಾಡೋಕ್ಕಂತ ಹೇಳೋದಿಲ್ಲ. ಫಿಸಿಕ್ಸು ದಟ್ಸ್ ಅ ಬ್ಯೂಟಿ ಆಫ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಆಸ್ ಲಾಂಗ್ ಆಸ್ ನೀವು ಕರೆಕ್ಟಾಗಿ ಆನ್ಸರ್ ತೊಗೊಂಡ್ಬಂಡ್ರೆ ನೀವು ಬೇರೆ ಫಾರ್ಮುಲಾ ಯೂಸ್ ಮಾಡೋದು ಪರವಾಗಿಲ್ಲ. ಬಟ್ ಪ್ರಾಪರಾಗಿ ಡಯಾಗ್ರಾಮು, ಗಿವನ್ ಡೇಟಾ, ಕನ್ವರ್ಷನ್, ಯೂನಿಟ್ಸ್ ಬರೆದಿರಬೇಕು. ಈ ಫಾರ್ಮುಲಾ ಬೇರೆ ಯೂಸ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಒನ್ ವೇ ಇಸ್ ದಟ್ ಸಿಗ್ಮಾ ಕೊಟ್ಟಿದ್ದಾರೆ, ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಬಂದು 1/4πε0 Q ಡಿವೈಡ್ ಬೈ ಆರ್ ಸ್ಕ್ವೇರ್. ನಮಗೆ ಕ್ಯಾಪಿಟಲ್ ಕ್ಯೂ ಗೊತ್ತಿಲ್ಲ, ಸೊ ವಿ ಕ್ಯಾನ್ ಫೈಂಡ್ ದ ಕ್ಯೂ ಇಸ್ ಇನ್ ದ ಡೆನ್ಸಿಟಿ. ಸೊ ನನಗೆ ಈಗ ಏನು ಕ್ಯೂ ಸಿಗ್ಮಾ ಅಂದರೆ ಏನಪ್ಪ? ಸಿಗ್ಮಾ ಅಂದರೆ ಕ್ಯೂ ಬೈ ಎ ಅಲ್ವಾ? ಸೊ ಕ್ಯೂ ಡಿವೈಡ್ ಬೈ ಏರಿಯಾ. ಸೊ ಕ್ಯೂ ಇಂಟು ಕ್ಯೂ ಇದು ಏನಾಗುತ್ತೆ? ಕ್ಯೂ ಇಸ್ ಈಕ್ವಲ್ ಸಿಗ್ಮಾ ಇಂಟು ಏರಿಯಾ. ಸೊ ಯು ಕ್ಯಾನ್ ಸೇ ದ ಚಾರ್ಜ್ ಆನ್ ದ ಸ್ಪಿಯರ್ ಸ್ಟೇಟ್ಮೆಂಟ್ ಬರೀರಿ, ನಾನು ಅಷ್ಟೊಂದು ಬರೆಯೋದಿಲ್ಲ, ನೀವು ಕ್ಲೀನಾಗಿ ಬರೆಯೋ ಸ್ಟೇಟ್ಮೆಂಟ್ ಮತ್ತೆ ಹೇಳ್ತಾ ಇರ್ತೀನಿ, ಆಯಿತಾ? ಸೊ ಕ್ಯೂ ಇಸ್ ಈಕ್ವಲ್ ಟು ಸಿಗ್ಮಾ. ವಾಟ್ ಇಸ್ ದ ಸಿಗ್ಮಾ ವ್ಯಾಲ್ಯೂ ದೇ ಗಿವನ್ ಹಿಯರ್ ನೋ ಫಾರ್ ಯು? ಸಿಗ್ಮಾ ಬಂದು ನಿಮಗೆ 16 into 10 power minus 6 ಇಟ್ಟಿದ್ದಾರೆ. ಏರಿಯಾ ಆಫ್ ದ ಸ್ಪಿಯರ್ ಇಸ್ 4πr ಕ್ಯಾಪಿಟಲ್ ಆರ್ ಸ್ಕ್ವೇರ್, ನಾಟ್ ಸ್ಮಾಲ್ ಆರ್ ಸ್ಕ್ವೇರ್, ಕ್ಯಾಪಿಟಲ್ ಆರ್ ಸ್ಕ್ವೇರ್. ಸೊ ನಿಮಗೆ ಆನ್ಸರ್ ಅಂದರೆ 6 into 10 power minus 6 into 4 into 3.14 into ಆರ್ ಸ್ಕ್ವೇರ್. ಆರ್ ಅಂದರೆ ಎಷ್ಟು? ನಿಮಗೆ ಆರ್ ಬಂದು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 0.1 ಅಲ್ವಾ? 10 centimeter ಅಂತ ಹೇಳಿದ್ರೆ 0.1, ವಿಚ್ ಇಸ್ ನಥಿಂಗ್ ಬಟ್ 1 into 10 power minus 1. 10 power minus ಅಂದರೆ 1/10, ಸೊ 0.1. ಸೊ 0.1 ಹೋಲ್ ಸ್ಕ್ವೇರು 0.2. ನಾನು ಹೋಲ್ ಸ್ಕ್ವೇರ್ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಸೊ ಯೂನಿಟ್ 16 into 4 into so 1.6 into okay, yeah. So we have to directly do now 16 into 4 into 3.14. ಎಷ್ಟು ಬರುತ್ತೆ ಚೆಕ್ ಮಾಡಿ. ಸೊ ಐ ಥಿಂಕ್ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಮಾಡಿ ಮಕ್ಕಳೇ. 16 into 4 into 3.14. That's I think I'm getting on 200 something ಬರ್ತಾ ಇದೆ.
200.96, okay, approximately 200 into 10 power minus 8, or I can say 2 into 10 power minus 6 meter square area, okay, not charge, sorry, charge alla, coulombs, area multiply ಮಾಡಿ charge ಮಾಡಿ. Once you got the charge, next they ask us to find out what is the charge, and then you can find out the next formula. Then we know that again ಮತ್ತೆ statement ಬರಿ, electric field at a distance of 20 centimeters is given by the statement ಬರ್ದು electric field formula ಬರಿಬೇಕಿಲ್ಲಿ 1 by 4 pi epsilon naught q divided by r. Just substitute the formula 9 into 10 power 9 and then afterwards q. The charge ಎಷ್ಟಿದೆ basically ನಮಗೆ ಇಲ್ಲಿ, so I got 2 into 10 power minus 6 divided by r square. r ಎಷ್ಟಿದೆ 0.2 ಅಲ್ವಾ, so 2 into 10 power minus 1 ಅದು ಸ್ಕ್ವೇರು, 2 2s are 4, 10 power minus 1 ಸ್ಕ್ವೇರು 10 power minus 2. ಅರ್ಥ ಆಗ್ತಾ ಇದೆಯಾ? ಇದ್ರ ಸ್ಕ್ವೇರ್ ಡೈರೆಕ್ಟಾಗಿ ಬರೀತಾ ಇದ್ದೀನಿ, ಇದ್ರದ್ದು ಸ್ಕ್ವೇರ್ ಬರೀತಾ ಇದ್ದೀನಿ, ಆಯಿತಾ? ಸೊ ಬರೋದಾಗ ನನಗೆ ಏನು ಆನ್ಸರ್ ಬರುತ್ತೆ ಇಲ್ಲಿ, ಸೊ ನನಗೆ 2 2 ಕ್ಯಾನ್ಸಲ್ ಆಯಿತು, 4 by 2 4.5, ನನಗೆ 4.5 ಇಂಟು 10 power minus 2 ಮೇಲೆ ಹೋದರೆ 10 power plus 2 ಆಗುತ್ತೆ. ಸೊ ಪ್ಲಸ್ 2 minus 6 minus 4 minus 4 plus 5, 4.5 ಇಂಟು 10 power ನನಗೆ 5, 10 power 5 ಬರುತ್ತೆ. ದಟ್ ಈಸ್ ದ ನ್ಯೂಟನ್ಸ್ ಪರ್ ಕೂಲಂಬ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಅಷ್ಟೇ ಅಲ್ವಾ, 10 power minus 2 ಮೇಲೆ ಹೋದರೆ minus 6 plus 2 10 power minus 4 ಆಗುತ್ತೆ, minus 4 plus 9 ನಿಮಗೆ minus 4 plus 9 plus 5 ಆಗುತ್ತೆ, 4.5 into 10 power 5 ನ್ಯೂಟನ್ ಪರ್. ಅರ್ಥ ಆಯ್ತು ಸಿಂಪಲ್ ಆಗಿ? ಇನ್ನೇನು ಕೇಳ್ತಾ ಇದ್ದಾರೆ, ದೇ ಆರ್ ಆಸ್ಕಿಂಗ್ ದ ಅನದರ್ ಕ್ವಶನ್ ನಾವು. ಸೊ ಕ್ವಶನ್ ನಂಬರ್ ಬಿ, ಕ್ವಶನ್ ನಂಬರ್ ಎ ವಿ ಗಾಟ್ ದ ಆನ್ಸರ್. ಕ್ವಶನ್ ನಂಬರ್ ಬಿ ಬಂದುಬಿಟ್ಟು 5 centimeter ಫ್ರಮ್ ದ ಸೆಂಟರ್ ಆಫ್ ಎ ಶೆಲ್. ವೆರಿ ಮ್ಯಾನ್, ಲಾಸ್ಟ್ ಇಯರ್ ಸಿ ಇ ಟಿಯಲ್ಲಿ ಇನ್ಸೈಡ್ ಎ ಸ್ಪೆರಿಕಲ್ ಕಂಡಕ್ಟರ್ ದ ಎಲೆಕ್ಟ್ರಿಕ್, ನಿಮಗೆಲ್ಲ ಗೊತ್ತಿದೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ಇದರಲ್ಲಿ ಲಾಸ್ಟ್ 2 ಕ್ವಶನ್ ಕೇಳಿದೆ, 2 ಕ್ವಶನ್. ಐ ಮೀನ್ ನಾನು ಜಸ್ಟ್ ಅದನ್ನು ಐ ಅಪ್ಲೋಡ್ ಆಲ್ ದ ವಿಡಿಯೋ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ 2 ಸಿಂಪಲ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಶೆಲ್ ಇಸ್ 0 ಬಿಕಾಸ್ ಚಾರ್ಜ್ ಆಚೆ ಇರುತ್ತೆ, ಬಿಕಾಸ್ ಗಾಸ್ ಲಾ ಯೂಸ್ ಮಾಡಿದ್ರೆ there is no surface incline. 5 centimeters, the radius is 10 centimeters, inside it is 5 centimeters, ಅದರಿಂದ it is 0, it is directly. You can say since the point is, you can write the statement, ಏನು ಸ್ಟೇಟ್ಮೆಂಟ್ ಬರೀತೀರಲ್ಲಿ, so the point is inside the spherical shell, according to Gauss law no electric field exists inside the shell. ಇನ್ನು ಡೀಟೇಲ್ ಆಗಿ ಬರಬೇಕಂತ ಹೇಳಿದ್ರೆ, ಬಿಕಾಸ್ ನೋ ಚಾರ್ಜ್ ಎನ್ಕ್ಲೋಸ್ ಬೈ ಗಾಸಿಯನ್ ಸರ್ಫೇಸ್, ನಿಮ್ಮ ಸ್ವಂತ ವರ್ಡಲ್ಲಿ ಅಕಾರ್ಡಿಂಗ್ ಟು ಗಾಸ್ ಲಾ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಇಟ್ ಇಸ್ 0, ಅದನ್ನ ಏನು ಬೇಕಾದ್ರೂ ಬರೀರಿ. ಅರ್ಥ ಕ್ಲಿಯರ್ ಆಗಿ? ಇಟ್ಸ್ ವೆರಿ ವೆರಿ ಸಿಂಪಲ್ ಮಕ್ಕಳು. ಫಸ್ಟ್ ಇನ್ನೇನು ಕೇಳ್ತಾರೆ ಅವರು, ಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು 4.5. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ನಂತರ ಅಗೇನ್ ಯು ಕ್ಯಾನ್ ಟ್ರೈ ಅದರ್ ಫಾರ್ಮುಲಾ ಆಲ್ಸೋ ಇಯರ್. ನಾನು ಆಗಲೇ ಒಂದು ಫಾರ್ಮುಲಾ ಹೇಳಿದೆ ನಿಮಗೆ, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಇಂಟು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಬೈ ಸ್ಮಾಲ್. ಇದು ಸರ್ ಇದು ಎಲ್ಲಿಂದ ಬಂದು ಸರ್, ಆ್ಯಕ್ಚುಲಿ ಐ ಜಸ್ಟ್ ಟೆಲ್ ಆಫ್ ಇಯರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನಪ್ಪ, ಆ್ಯಕ್ಚುಲಿ 1 by 4 pi epsilon naught ಅಲ್ವಾ. ಸೊ ಕ್ಯೂ ಡಿವೈಡೆಡ್ ಬೈ ನಿಮಗೆ ಆರ್ ಸ್ಕ್ವೇರ್, ಸಿಂಪಲ್. ಕ್ಯೂ ಅಂದರೆ ಏನು ಬೇಸಿಕಲಿ, ಸೊ 1 by 4 pi epsilon, ಜಸ್ಟ್ ಐ ಆಮ್ ಟೆಲ್ಲಿಂಗ್ ಕ್ವಿಕ್ಲಿ ಮಕ್ಕಳೇ. ಓಕೆ, ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಅಂದರೆ ಏರಿಯಾ, ಕ್ಯೂ ಅಂದರೆ ಸಿಗ್ಮಾ ಇಂಟು ಏರಿಯಾ, ಏರಿಯಾ ಈಸ್ 4 pi ಕ್ಯಾಪಿಟಲ್ ಆರ್ ಸ್ಕ್ವೇರ್ ಡಿವೈಡ್ ಬೈ ಸ್ಮಾಲ್ ಆರ್ ಸ್ಕ್ವೇರ್. ಸೊ 4 pi ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಸಿಗುತ್ತೆ ನಿಮಗೆ. ನಂತರ ಇಲ್ಲಿ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಬೈ ಸ್ಮಾಲ್ ಆರ್. ಕ್ಯಾಪಿಟಲ್ ಆರ್ ಇಸ್ ದ ರೇಡಿಯಸ್ ಆಫ್ ದಿಸ್ ಒನ್. ಯಾವತ್ತೆ ಕ್ಯಾಪಿಟಲ್, ವೆನ್ ವಿ ಕೀಪ್ ಕ್ಯಾಪಿಟಲ್ ಲೆಟರ್ಸ್ ಇಟ್ ಇಸ್ ಯೂಶಲಿ ಕಾನ್ಸ್ಟೆಂಟ್ಸ್, ಸ್ಮಾಲ್ ಲೆಟರ್ಸ್ ಅಂತೇಳಿ ವೇರಿಯಬಲ್ಸ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತು? ಈ ಫಾರ್ಮುಲಾ ನೀವೇ ಯೂಸ್ ಮಾಡಿ, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಆರ್ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್, ನಿಮ್ಗೆ ಆನ್ಸರ್ ಮತ್ತೆ 4.5 ಬರುತ್ತೆ. ಇಫ್ ಯು ವಾಂಟ್ ಐ ಕ್ಯಾನ್ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್, ನೀವೇ ಕ್ಯಾಲ್ಕುಲೇಟ್ ಮಾಡಿ, ಅಷ್ಟೇ ಬರುತ್ತೆ. 16 divided by 8.82. ಆಲ್ಮೋಸ್ಟ್ ಸೇಮ್ ಅಷ್ಟೇ, 4.5 ಬರುತ್ತೆ. ಯು ಕ್ಯಾನ್ ಯೂಸ್ ಚೆಕ್ ಇಟ್. ಓಕೆ, ನೆಕ್ಸ್ಟ್ ದ 2 point charges 2 microcoulombs and 3 microcoulombs are placed at the two corners A and B of an equilateral triangle ABC of side ಕೊಟ್ಟಿದ್ದಾರೆ. Calculate the magnitude of resultant electric field at a corner of the triangle. ನೋಡಿ ಸಿಂಪಲ್ ಮಕ್ಕಳು, ಏನು ಕೇಳ್ತಾರೆ ಅವರು, ಒಂದು ಟ್ರಯಾಂಗಲ್ ಕೊಟ್ಟರು, ಈಕ್ವಲೇಟರ್ ಟ್ರಯಾಂಗಲ್ಲು. ಇದರಲ್ಲಿ 2 point charges 2 microcoulombs at 2 microcoulombs, ಇನ್ನೊಂದು ಅಟ್ ಪಾಯಿಂಟ್ ಎ, ಅಟ್ ಪಾಯಿಂಟ್ ಬಿ ತಗೋಣ. ಅದು ಬಿ ಅಲ್ಲಿ ಏನಾಗಿದೆ 3 microcoulombs ಕೊಟ್ಟಿದ್ದಾರೆ. ಅದಾದಮೇಲೆ ನಂತರ ದೇ ಆಸ್ಕಿಂಗ್ ದಟ್ ಟ್ರಯಾಂಗಲ್ ಎ ಬಿ ಸಿ ಡಿ, ಇದು ಬಂದು ನಿಮಗೆ 0.2 ಇದೆ, ಎಲ್ಲ ಡಿಸ್ಟೆನ್ಸಸ್ಸು 0.2 ಇದೆ. ಆ್ಯಂಡ್ ದೇ ಆರ್ ಆಸ್ಕಿಂಗ್, ವಾಟ್ ದೇ ಆರ್ ಆಸ್ಕಿಂಗ್ ಇಸ್ ದಿಸ್, ಕ್ಯಾಲ್ಕುಲೇಟ್ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಕಾರ್ನರ್.
ಯಾವುದೋ ಒಂದು ಕಾರ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಈಗ ಅರ್ಥ ಮಾಡ್ಕೊಳ್ಳಿ, ಈ ಕಾರ್ನಲ್ಲಿ ಯಾವುದೋ ಒಂದು ಟೆಸ್ಟ್ ಚಾರ್ಜ್ ಇಟ್ಟಾಗ, ಯಾವುದೋ ಒಂದು ಟೆಸ್ಟ್ ಚಾರ್ಜ್, ಇಫ್ ಐ ಕೀಪ್ ಎ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಏನಾಗುತ್ತೆ, ಇದು ಪಾಸಿಟಿವಾ, ಪಾಸಿಟಿವ್ ವಿಲ್ ರಿಪಲ್ಷನ್ ಆಗುತ್ತೆ. ಸೊ ದಿಸ್ ಚಾರ್ಜ್ ವಿಲ್ ಬಿ ಲೈಕ್ ದಿಸ್, ಈ ಥರ ಫೋರ್ಸ್. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಎ ವಿಲ್ ಬಿ ಲೈಕ್ ದಿಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ +3 ಇದೆ, +3 ಇದು ಕೂಡ ಪುಷ್ ಮಾಡುತ್ತೆ, ಹಾಗೇನಾಗುತ್ತೆ ಪ್ಲಸ್ ಪುಷ್ ಆಗುತ್ತೆ. therefore it is like this. The electric field due to B is in this direction. Electric field due to B is in this direction. Electric field due to A in this direction. They're asking what's the resultant at the point. Simple. ಇದೇ ರೀತಿ ಟ್ರಯಾಂಗಲ್ ಕೇಳ್ತಾರೆ, ಇನ್ನೊಂದು ಸ್ಕ್ವೇರು ಕೇಳ್ತಾರೆ, ಅವೆರಡನ್ನು ಮಾಡಿಸ್ತೀನಿ. ಸೇಮ್ ಪ್ರೊಸೀಜರ್. And you have to use law of, ಇವೆರಡು ಫೋರ್ಸ್ ಬಂದಾದ್ಮೇಲೆ we have to find the resultant. The resultant is always this one. That is how we going to find resultant, using parallelogram law of vectors. Root of a square plus b square plus 2ab cos theta. Simple. ಅರ್ಥ ಆಯ್ತಾ? ಸೊ ನೀವೇ ಮತ್ತೆ ಟ್ರೈ ಮಾಡಿ ಫಸ್ಟ್ ಇದನ್ನು. ಯು ಹ್ಯಾವ್ ಟು ಟ್ರೈ. ಸೊ ವಾಟ್ ಆರ್ ದ ಗಿವನ್ ವ್ಯಾಲ್ಯೂಸ್ ಆಲ್ವೇಸ್? ಸೊ ಅಗೇನ್ ರೈಟ್ ದ ಗಿವನ್ ಡೇಟಾ, ಡಯಾಗ್ರಾಮ್ ಬರೆದ್ಬಿಡಿ ಬೆಸ್ಟು. ಏನಿವೆ ಡಯಾಗ್ರಾಮ್ ಬಯಲಬೇಕು ನೀವು ಇದಕ್ಕೆ. ಆ್ಯಂಡ್ ಸೊ ವಿಲ್ ಕ್ಯಾಲ್ಕುಲೇಟ್ 1 by 1. ಆ್ಯಂಡ್ ನೀವು ಕ್ಲಿಯರಾಗಿ ನೋಡ್ಬೋದು, ಇ ಎ ಇ ಬಿ, ಯಾವುದೇ ಫಸ್ಟ್ ಯು ವಿಲ್ ಕ್ಯಾಲ್ಕುಲೇಟ್ ಇ ಬಿ ಆರ್ ಇ ಎ, ಡಸಂಟ್ ಮ್ಯಾಟರ್. ಸೊ ಇ ಬಿ ಇಸ್ ಈಕ್ವಲ್ ಟು ಏನು, KQ/R². ನಾನು ಡೈರೆಕ್ಟಾಗಿ ಕೆ ಯೂಸ್ ಮಾಡ್ತೀನಿ. ನೀವು ಎಕ್ಸಾಮಲ್ಲಿ ದಯವಿಟ್ಟು 1/4πε0 ಯೂಸ್ ಮಾಡಿ, ಕೆ ಅಂತ ಯೂಸ್ ಮಾಡಬೇಡಿ. ವಾಟ್ ಇಸ್ ಕೆ ಇಸ್ 9 × 10⁻⁹. ಕ್ಯೂ ಚಾರ್ಜ್ ಎಷ್ಟಿದೆ, ಚಾರ್ಜ್ ಬಂದು 3 × 10⁻⁻6. 3 ಇಂಟು ಮೈಕ್ರೋ ಅಲ್ವಾ, 3 × 10⁻⁻6 KQ/R². ಡಿಸ್ಟೆನ್ಸ್ ಎಷ್ಟಿದೆ 0.2. ನೋಡಿ 0.2 ಅಂದರೆ 2 × 10⁻⁻1. ನೆನ್ಪಿಟ್ಕೊಳ್ಳಿ, ಒಂದು ಡೆಸಿಮಲ್ ಶಿಫ್ಟ್ ಮಾಡಿದ್ರೆ 10⁻⁻1 2. ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀನಿ. 2 2s are 4, 10⁻⁻1 ಸ್ಕ್ವೇರ್ 10⁻⁻2. ಎಕ್ಸಾಮಲ್ಲಿ ಮಾತ್ರ ಕ್ಲಿಯರ್ ಆಗಿ ಚೆನ್ನಾಗಿ ಬರೀರಿ. 1/4πε0 Q/R². See, whenever you see a numerical which you have studied and similar question has come or same variables ಇದ್ದರೆ ನಿಮ್ಗೆ ತುಂಬ ಸಂತೋಷವಾಗುತ್ತೆ. ಸಂತೋಷ ಪಟ್ಕೊಂಡು ನಿಧಾನಕ್ಕೆ ಸ್ಟೆಪ್ ವೈಸ್ ಚೆನ್ನಾಗಿ ಸ್ಟೇಟ್ಮೆಂಟ್ ಬರೀಬೇಕು, ಫಾರ್ಮುಲಾ ಬರೀಬೇಕು. ಇಲ್ಲಿ ಗೆಟ್ ಫುಲ್ ಮಾರ್ಕ್ಸ್. ದಿಸ್ ಇಸ್ ಟಫ್ ಪಾರ್ಟ್ ಆಫ್ ಫಿಸಿಕ್ಸ್. ಬೇರೆ ಎಲ್ಲ ಈಸಿ, ಅದರಲ್ಲಿ ಫುಲ್ ಬರೋಕ್ಕಂತ ಚೆನ್ನಾಗಿ ಬರೀರಿ. ನೆಕ್ಸ್ಟ್, ವಾಟ್ ಇಸ್ ಆನ್ಸರ್ ಯು ಗೋಯಿಂಗ್ ಟು ಗೆಟ್ ಇನ್ ದಿಸ್ ಕೇಸ್? ಐ ಥಿಂಕ್ 9 is 27. ಸೊ I'm getting 27 divided by cancellation ಯಾವುದು ಆಗ್ತಾ ಇಲ್ಲ. 27/4. 10⁻⁻2 ಮೇಲೆ ಹೋದರೆ 10 ಇದು 10⁻5 ಏನು ಬರುತ್ತೆ, ಇಂಟು 10⁻5. -2 ಮೇಲೆ ಹೋದರೆ -6 + 2 -4 ಆಗುತ್ತೆ. -4 + 9 + 5. 27 × 10⁻4. 27/5 ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 6.5 ಏನೋ ಬರುತ್ತೆ. 27/4 6.75. ಸೊ ನಮಗೆ ಆನ್ಸರು 6.75 × 10⁻5. ಸೊ 5 N/Coulomb. ಅದೇ ರೀತಿ ಕಂಡ್ರೆ ಸೇಮ್. ಕ್ಯಾನ್ ಯು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಇ ಎ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಇ ಎ ವ್ಯಾಲ್ಯೂ ಬಂದು ಸೇಮ್ KQ/R². ದಯವಿಟ್ಟು ಫಾರ್ಮುಲಾ ಬರೀ, ನಾನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ನೀವು ಫಾರ್ಮುಲಾ ಬರೀಬೇಕು. 9 × 10⁻9 ಡಿವೈಡೆಡ್ ಬೈ 3 × 10⁻6 3 ಅಲ್ಲ, ಎಷ್ಟಿದು ಡ್ಯೂ ಟು ಎ ಅಂತೇಳಿ ಈ ಫಾರ್ಮುಲಾ ಅಲ್ವಾ. ಸೊ 2 × 10⁻⁻6 ಡಿವೈಡ್ ಬೈ ಸೇಮ್ ಡಿಸ್ಟೆನ್ಸ್ ಇದೆ 0.2. ಆ್ಯಂಡ್ 0.2 ಅಂತ ಹೇಳಿದ್ರೆ ಸೇಮ್ 0.2 ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ದಟ್ 2 × 10⁻⁻1 ಸ್ಕ್ವಯರ್ದು R². ಇದು 2 × 10⁻⁻1. ಯಾವುದು ಮಕ್ಕಳು ಕಮೆಂಟ್ ಮಾಡ್ತಾರೆ, ಸರ್ ಡೀಟೇಲ್ ಆಗಿ ಮಾಡಿ ಅನ್ಬಿಟ್ಟು. ಡೀಟ್ ನೋಡಿ, 2 2s are 4 × 10⁻⁻2 R². ಸೊ ನಾನು 4 × 10⁻⁻2 R² ಹಾಕ್ಕೊಳ್ತೀನಿ. ನನಗೆ ಆನ್ಸರ್ ಬಂದು ಯು ಕ್ಯಾನ್ ಸಿ 2 2s ಹೋಗುತ್ತೆ, ಕ್ಯಾನ್ಸಲು 2 ಬರುತ್ತೆ. ಐ ಆಮ್ ಗೋಯಿಂಗ್ ಟು ಗೆಟ್ 4.5 × 10⁻5 N/Coulomb ಬರುತ್ತೆ. ಐ ಗಾಟ್ both the values. Now I have to find, again write the statement, the resultant electric field, or you can say the electric field at point, ಈಗ ನಾನು ABC ಅಂತ C ಅಂತ ನೋಡಿ ಅಲ್ವಾ. You can write one statement now. Electric field at C is always vector addition ಮಕ್ಕಳು. It is not normal addition, it's vector addition. Vector addition of A plus vector addition of B. How are we going to add these vectors? If you want to find the magnitude of EC, then it is root of EA square, ಇದ್ರದ್ದು ಎಷ್ಟಿದೆಯೋ ಅದ್ರ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಪ್ಲಸ್ EB ಸ್ಕ್ವೇರ್ ಪ್ಲಸ್ 2EA EB ಅದೆಲ್ಲ ಮ್ಯಾಗ್ನಿಟ್ಯೂಡ್ಸು ಕಾಸ್ ಥೀಟಾ. ವೆಕ್ಟರ್ ಕಣೋ, ಇದು ವೆಕ್ಟರ್ ಅಲ್ಜಿಬ್ರಾ. ಸೊ EC. ಸೊ ಇದರ ಇಂಡಿವಿಜುವಲ್ ವ್ಯಾಲ್ಯೂಸ್ ನಮ್ಗೆ ಆಲ್ರೆಡಿ ನೋಡಿ, ಎಲ್ಲದರಲ್ಲೂ 10.5 10.5 10.5 10.5 ಬರುತ್ತೆ. ಸೊ ಐ ಆಮ್ ಟೇಕಿಂಗ್ ದ 10.5 ಡೈರೆಕ್ಟ್ಲಿ ಔಟ್. ಆಯಿತಾ? ಅದು ಬಿಟ್ಟು ರಿಮೈನಿಂಗ್ ಎಷ್ಟಿದೆ ನನ್ನ ಹತ್ರ 6.75 ಸ್ಕ್ವೇರ್ ಪ್ಲಸ್ 4 ಅದು ಉಲ್ಟಾ ಬರುತ್ತೆ ಅದನ್ನಲ್ವಾ. ಸೊ EA ಬಂದು 4.5. ಓಕೆ, ಡಸಂಟ್ ಮ್ಯಾಟರ್. ಓಕೆ ಎನಿವೇರ್.
ನನಗೆ 4.5 ಸ್ಕ್ವೇರ್ ಆ್ಯಂಡ್ 6.75 ಸ್ಕ್ವೇರ್ ಪ್ಲಸ್ 2 ಇಂಟು 4.5 ಇಂಟು 6.5 ಕಾಸ್ ಥೀಟಾ ಆ್ಯಂಗಲ್ ನೋಡಿ, ಇದು ಆ್ಯಂಗಲ್ 60 ಈಕ್ವಲ್ ಟ್ರಯಾಂಗಲ್ 60 ಡಿಗ್ರಿ 60 ಡಿಗ್ರಿ. ಆ್ಯಕ್ಚುಲಿ 60 ಡಿಗ್ರಿ ಕೊಟ್ಟರೆ √3 ಅಂತ ಬರುತ್ತೆ, ಬಿಕಾಸ್ ಎರಡು ಕ್ಯಾನ್ಸಲ್ ಆಗಿ ನಿಮ್ಮ ಎರಡು ಈಕ್ವಲ್ ಇದ್ದರೆ ಈಸಿಯಾಗಿ ಮಾಡ್ಬೋದು. ಇದು ಈಕ್ವಲ್ ಇಲ್ಲ. ನಿಮ್ಮ ಕಾಂಪಿಟೇಟಿವ್ ಕ್ವಶನ್ ಎರಡು ಈಕ್ವಲ್ ಕೊಟ್ಬಿಡ್ತಾರೆ 2 ಅಂತ. ಬೋರ್ಡ್ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೊಟ್ಟಿದೆ, ಐ ಥಿಂಕ್ ಐ ಹ್ಯಾವ್ ಟೇಕನ್ ದಟ್. 2 ಇಂಟು 4.5 7.5 ಹಾಫ್ ಇರುತ್ತೆ, ಹಾಫ್ ಕ್ಯಾನ್ಸಲ್ ಆಯಿತು. ಸೊ ದ ಆನ್ಸರ್ ಈಸ್, ನೀವು ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳೇ. ಸೊ ಇಟ್ ಈಸ್ 10.5 ಇಂಟು, ಯಾಕೆ 10.5 ಆಚೆ ತೊಗೊಂಡ್ರಿ ಸರ್ ನೀವು ಕೇಳ್ಬೋದು. ನೋಡ್ರುವ, ಇದಕ್ಕೂ 10.5 ಸ್ಕ್ವೇರ್ ಇದೆಯಾ, ಇದಕ್ಕೂ ದಿಸ್ ಇಂಟು 10.5 ಇಂಟು ಹೋಲ್ ಸ್ಕ್ವೇರ್ ಇರುತ್ತಾ, ಇದಕ್ಕೂ 10.5 ಇದಕ್ಕೂ 10.5 ಇರುತ್ತೆ. ಇಲ್ಲೂ ಎರಡು 10.5 ಸ್ಕ್ವೇರ್ಸ್ ಇರುತ್ತೆ, ಇಲ್ಲೂ 10.5 ಸ್ಕ್ವೇರ್ ಇರುತ್ತೆ, ಇಲ್ಲೂ 10.5 ಸ್ಕ್ವೇರ್ ಇರುತ್ತೆ. 10.5 ಆಚೆ ತೊಗೊಂಡಾಗ ಎಲ್ಲ ಕಡೆ ನನಗೆ ನಾಟ್ 10.5 10 ಟು ದ ಪವರ್ ಆಫ್ 5 10 ಟು ದ ಪವರ್ ಆಫ್ 5 ಸ್ಕ್ವೇರ್ ಇರುತ್ತೆ. 10 ಟು ದ ಪವರ್ ಆಫ್ 5 2 ಸ್ಕ್ವೇರ್ ಇರುತ್ತೆ, ಇಲ್ಲೂ ಸ್ಕ್ವೇರ್ ಇರುತ್ತೆ, ಇಲ್ಲೂ ಸ್ಕ್ವೇರ್ ಇರುತ್ತೆ. ಅರ್ಥ ಆದ ಕ್ಲಿಯರಾಗಿ? ಒಂದು ನಿಮಿಷ. ಓಕೆ, ಏನು ಅಪ್ಡೇಟ್ ಬಂತೇನೋ ಸಿಸ್ಟಮಲ್ಲಿ. ಓಕೆ, 10.5 ಇರುತ್ತೆ. ಸೊ 4.5 ಆ್ಯಂಡ್ 6.75 4. ಸೊ ವಾಟ್ ಈಸ್ ಆನ್ಸರ್ ಫಾರ್ ದಿಸ್ ಇಸ್, ಸೊ 4.5 ಸ್ಕ್ವೇರ್ ನಾನು ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ, ನೀವು ಕ್ಯಾಲ್ಕುಲೇಟರ್ ಮಾಡ್ಬೋದು. 6.5 ಸ್ಕ್ವೇರ್ ಪ್ಲಸ್ 4.5 ಇಂಟು 6.75. Okay, whatever the answer you're going to get. I think the answer is some 96.1875 ಬರ್ತಾ ಇದೆ. ಅದರದ್ದು ಸ್ಕ್ವೇರ್ ರೂಟ್ ಕೇಳ್ತಾ ಇದ್ದಾರೆ ಅವರು. The square root of the answer is 9.807 ಬರ್ತಾ ಇದೆ. So you can imagine 9.81 into 10 power 5 Newton per coulomb. This is the answer. ಸಿಂಪಲ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಈ ಥರ ಕ್ವಶನ್ ಕೊಟ್ಟಾಗ ಟ್ರಯಾಂಗಲ್ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕ್ವಶನ್. ಈಗ ನಾವು ವಿ ಹ್ಯಾವ್ ಒನ್ ಮೋರ್ ಕ್ವಶನ್, ದಟ್ ಈಸ್ ಸ್ಕ್ವಯರ್. ದಿಲ್ ಗಿ ಸ್ಕ್ವಯರ್ ಲೈಕ್ ದಿಸ್. ಐ ಥಿಂಕ್ ದಿಸ್ ಕ್ವಶನ್ ಇಸ್ ಅಗೇನ್ 4 ಪಾಯಿಂಟ್ ಸೇಮ್ ಮಕ್ಕಳು. ಯು ಹ್ಯಾವ್ ಟು ಯೂಸ್ ಲಾ ಆಫ್ ಪ್ಯಾರಲಲ್ ಲಾ ಆಫ್ ವೆಕ್ಟರ್ಸ್ ಆ್ಯಂಡ್ ಕೆಲವೊಂದು ಸತಿ ಕೊಡ್ತಾರೆ. ಇಟ್ಸ್ ವೆರಿ ಕಾಮನ್ ಕ್ವಶನ್ ಇನ್ಕ್ಲೂಡಿಂಗ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಸೋ. ಕಾಂಪಿಟೇಟಿವ್ ಎಕ್ಸಾಮ್ ಸೊ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಿಂಪಲ್, ಇನ್ನೇನಿಲ್ಲ. ಸೊ ವಾಟ್ಸ್ ದ ಕ್ವಶನ್ ಏನು? 4 ಪಾಯಿಂಟ್ ಚಾರ್ಜಸ್ 6 ನ್ಯಾನೋಕೂಲಮ್ಸ್ -3 ನ್ಯಾನೋಕೂಲಮ್ಸ್ +3 ನ್ಯಾನೋಕೂಲಮ್ಸ್ +3 ಈ ಚಾರ್ಜ್ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ ಅಟ್ ದ ಕಾರ್ನರ್ಸ್ ABCD. ಅಂದರೆ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಾಗ ನೋಡಿ ನೆನ್ಪಿಟ್ಕೊಳ್ಳಿ ಆಲ್ವೇಸ್, ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ರೆ ಎ ಹತ್ರ ಈ ವ್ಯಾಲ್ಯೂ, ಬಿ ಹತ್ರ ಈ ವ್ಯಾಲ್ಯೂ, ಸಿ ಹತ್ರ ಈ, ದಟ್ಸ್ ದ ಮೀನಿಂಗ್ ಆಫ್ ರೆಸ್ಪೆಕ್ಟಿವ್ಲಿ. ಅರ್ಥ ಆಯ್ತಾ? ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಗೊತ್ತಾಗುತ್ತಾ ಇದೆಲ್ಲನೂ. ಸೊ ಎನಿವೇ, ಸೊ ಯಾರು ಇಂಗ್ಲೀಷ್ ಎಕ್ಸ್ಪರ್ಟ್ ಇದ್ದಾರೋ ನೀವು ಕೇಳ್ಬೋದು ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ರೆ ABCD ಇದ್ರ ಪ್ರಕಾರ ಅಂತ. ನೀವು ಹೆಂಗಂದ್ರೆ ಮಾಡೋಕ್ಕಾಗಲ್ಲ, ಹಂಗೆ ಬಿ ಹತ್ರ ಎ, ಸಿ ಹತ್ರ. ಸೊ ಇದು ಯಾವ ಆರ್ಡ್ರಲ್ಲಿ ಇದೆಯೋ ಅದೇ ಆರ್ಡ್ರಲ್ಲಿ ಅದು ಬರುತ್ತೆ. ಸೊ ಇಫ್ ಐ ಡ್ರಾ ವಾಟ್ ಇಸ್ ದಿಸ್ ನಾವು 4 ಪಾಯಿಂಟ್ ಚಾರ್ಜಸ್ 4 point charges. Now, so the charges are ABCD. ಎಲ್ಲಿ ಕೇಳ್ತಿದ್ದಾರೆ ಅವರು? ಮೂರು ಕೊಟ್ಟಿದ್ದಾರಾ? ABCD ಕೊಟ್ಟಿದ್ದಾರೆ. ಆ್ಯಂಡ್ ದ ಚಾರ್ಜ್ ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ, ಸೊ ನನಗೆ +6 ನ್ಯಾನೋಕೂಲಮ್ಸ್ ಆ್ಯಂಡ್ -3 ನ್ಯಾನೋಕೂಲಮ್ಸ್ ಆ್ಯಂಡ್ +6 ನ್ಯಾನೋಕೂಲಮ್ಸ್ ಆ್ಯಂಡ್ ನಂತರ ಇದು +3 ನ್ಯಾನೋಕೂಲಮ್ಸ್ ಕೊಟ್ಟಿದ್ದಾರೆ ಚಾರ್ಜಸ್. And I think calculate the magnitude and direction of resultant field, electric field at the center. At the central ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದ ಸೆಂಟರ್, ನಾನು ಇವೆರಡು ಜಾಯಿನ್ ಮಾಡಿದಾಗ ಇದನ್ನು ಸೆಂಟ್ರಲ್ ಎಷ್ಟು ಅಂತ, ಸೆಂಟರ್ ನಾನು O ಅಂತ ತಗೋಣ ಫಾರ್ ಎಕ್ಸಾಂಪಲ್. ಆ್ಯಂಡ್ ದೇ ಆಸ್ಕಿಂಗ್ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ವೆರಿ ಸಿಂಪಲ್ ಕ್ವಶನ್ ಮಾಡಿ ಅಗೇನ್, ಸೊ ವೆರಿ ಸಿಂಪಲ್. ನೋಡಿ ಅಗೇನ್ ಇದೇ ಕ್ವಶನ್ನು, ಇದೇ ಟೈಪ್ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ. ಒಂದು ವೇಳೆ ಇಲ್ಲಿ -3 ಇನ್ಸ್ಟೆಡ್ ಆಫ್ -3 ಐ ವಾಂಟ್ ಯು ಟು ಆನ್ಸರ್. ನೋಡೋಣ ಯಾರು, ನೀವು ಯೋಚನೆ ಮಾಡಿ. ಒಂದು ವೇಳೆ -3 ಇನ್ಸ್ಟೆಡ್ ಆಫ್ -3 +3 ಇಸ್ ದೇರ್, ಇಫ್ ಯು ಕ್ಯಾನ್ ಟೆಲ್ ದ ಆನ್ಸರ್ ಇನ್ 10 seconds, ದಟ್ ಮೀನ್ಸ್ ಗುಡ್. ನೀವು ಯೋಚನೆ ಮಾಡಿ ಆನ್ಸರ್. ಇಲ್ಲಿ -3 ಪ್ಲಸ್ ಇದೆ, ವಾಟ್ ಇಸ್ ದ ಆನ್ಸರ್? ದ ಆನ್ಸರ್ ವಿಲ್ ಬಿ 0. ಈ ಥರ ಕ್ವಶನ್ ಕೇಳಿದ್ರೆ ಎಕ್ಸಾಮಲ್ಲಿ ಆಲ್ರೆಡಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ CET-ಯಲ್ಲಿ ಹೋಗಿ ಚೆಕ್ ಮಾಡಿ, ಒನ್ ಶಾಟ್ ಮಾಡಿ ಒಂದು ಇದು ಎಂಟೈರ್ ಚಾಪ್ಟರು ಸೇಮ್ ಕ್ವಶನ್ ಲಾಸ್ಟ್. ಸೊ ನಾವು ಏನಾಗುತ್ತೆ ಗೊತ್ತಾ ಮಕ್ಕಳು, ಈಗ ಒಂದು ಯಾವುದೋ ಒಂದು ಟೆಸ್ಟ್ ಚಾರ್ಜ್ ಯಾರೋ ಪಾಪ ಟೆಸ್ಟ್ ಮಾಡೋಕ್ಕೋಸ್ಕರ ಒಂದು ಟೆಸ್ಟ್ ಚಾರ್ಜ್ ನಾವು ಟೆಸ್ಟ್ ಚಾರ್ಜ್ ಹೆಂಗೆ ಯುಟಿಲೈಸ್ ಮಾಡ್ಕೊತೀವಿ ಅಂದರೆ, ಏನು ಟೆಸ್ಟ್ ಮಾಡೋಕ್ಕೋದು ಒಂದು ಚಾರ್ಜ್ ಇಟ್ಬಿಡ್ತೀವಿ. ಪಾಪ ಟೆಸ್ಟ್ ಚಾರ್ಜ್ ಇಸ್ ಲೈಕ್ ವೆರಿ ಸ್ಯಾಡ್ ಮ್ಯಾನ್. ಸೊ ನೆಕ್ಸ್ಟ್ ಇಸ್ ಪ್ಲಸ್ಸು ನಿಮಗೆ ನೋಡಿ, ಇದು ಪಾಸಿಟಿವ್ ಟೆಸ್ಟ್ ಚಾರ್ಜಾ, ಪ್ಲಸ್ಸು ನಿಮಗೆ ಹಿಂಗೆ ಪುಷ್ ಮಾಡುತ್ತಾ ಇದು, ಆಯಿತಾ? ಈ ಡಿಸ್ಟೆನ್ಸ್ ಸೇಮ್ ಇದೆಯಾ? ವಾಟ್ ಆರ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್? ಸೇಮ್ ಎಸ್ ಫ್ರಮ್ ಹಿಯರ್ ಟು ಹಿಯರ್. ಆ್ಯಂಡ್ ಚಾರ್ಜ್ ಇಸ್ ಸೇಮ್, ಹಿಯರ್ ಆಲ್ಸೋ ಚಾರ್ಜ್ ಇಸ್ ಸೇಮ್. ಇದು ಪ್ಲಸ್ಸು ಪುಷ್ ಮಾಡುತ್ತಾ?
ಪ್ಲಸ್ಸು ಪುಷ್ ಮಾಡುತ್ತೆ, ಎರಡು ಕಡೆ ಈಕ್ವಲ್ ಆಗಿ ಪುಷ್ ಮಾಡಿದಾಗ ಯಾವ ಕಡೆ ಹೋಗುತ್ತೆ ಪಾಪ ಚಾರ್ಜು. ಸೊ ದ ಫೋರ್ಸ್ ಇಸ್ ಸೊ ದ ದ ನೆಟ್ ಫೋರ್ಸ್ ಆನ್ ದ ಚಾರ್ಜ್ ಇಸ್ 0 ಡ್ಯೂ ಟು ಎ ಆ್ಯಂಡ್ ಸಿ. ಅರ್ಥ ಆಯ್ತಾ? ನಾವು ವಾಟ್ ಅಬೌಟ್ ದಿಸ್ +3 ಫಾರ್ ಎಕ್ಸಾಂಪಲ್, ಈ +3 ತೊಗೊಂಡಾಗ ನಾನು ನೋಡಿ ಇದೇನು ಮಾಡುತ್ತೆ, +3 ಇದು ಪಾಸಿಟಿವ್ ಇದನ್ನು ಪುಷ್ ಮಾಡಿದೆ, ಇನ್ನು ಆಚೆ ಹೋಗಂತ ಪುಷ್ ಮಾಡುತ್ತೆ. ಬಟ್ -b ಇದೆಯಲ್ವಾ, ಇದು ನೆಗೆಟಿವ್ ಇದೆ, ನೆಗೆಟಿವ್ ಅಟ್ರಾಕ್ಟ್ ಮಾಡ್ಕೊಳುತ್ತೆ ಪಾಸಿಟಿವ್ನ. ನೆಗೆಟಿವ್ ಪಾಪ ಅಟ್ರಾಕ್ಟ್ ಮಾಡ್ಕೊಳುತ್ತೆ, ಬಾ ನನ್ನ ಕಡೆ ಬಾ ಅಂತ ಅಟ್ರಾಕ್ಟ್ ಮಾಡ್ಕೊಳುತ್ತೆ ಇದು. ಸೊ ದೇ ಫೋರ್ ದ ಟೆಸ್ಟ್ ಚಾರ್ಜ್ ನೆಟ್ ಇದು ಫಸ್ಟ್ ಆಫ್ ಆಲ್ ಇಟ್ ಈಸ್ ಪುಷಿಂಗ್ ಅವೇ, ಸಮ್ವನ್ ಇಸ್ ಅಟ್ರಾಕ್ಟಿಂಗ್. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ರಿಯಲ್ ಲೈಫಲ್ಲಿ. ಕೆಲವೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾರೋ ಒಬ್ಬರನ್ನ ಯಾವುದೋ ವ್ಯಕ್ತಿ, ನೀವು ಓಕೆ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀವಿ, ನೀವು ಏನೋ ಎಕ್ಸಾಂಪಲ್ ತೊಗೊಂಬೇಡಿ, ಓಕೆ. ಸೊ ಯಾರೋ ವ್ಯಕ್ತಿ ನಾವು ಪುಷ್ ಮಾಡಿದಾಗ ಇನ್ನೊಬ್ಬ ಯಾರೋ ವ್ಯಕ್ತಿ ಅವ್ರಿಗೆ ಒಳ್ಳೆ ಪ್ರೀತಿ ಎಲ್ಲ ತೋರಿಸಿದ್ರೆ ಅವ್ರ ಹತ್ರ ಹೋಗ್ತಾರೆ. ಇಟ್ಸ್ ಆಟೋಮೆಟಿಕ್. ಇಟ್ ಇಸ್ ಸಿ ಫಿಸಿಕ್ಸ್ ಆಲ್ಸೋ ಇಸ್ ಲೈಕ್ ದಟ್ ಓನ್ಲಿ. ಟೆಸ್ಟ್ ಚಾರ್ಜ್ ಪಾಸಿಟಿವ್ ಆಲ್ಸೋ ಡಸ್ ಸೇಮ್ ಥಿಂಗ್. ಅರ್ಥ ಆಯ್ತಾ? ಸೊ ಎರಡು ಕಡೆ ಈಕ್ವಲ್ ಹೋಗಿ ಕೊಟ್ಬಿಟ್ರೆ ಯಾವ ಕಡೆ ಹೋಗ್ಬೇಕಂತ ಸೆಂಟ್ರಲ್ ಅಂತ ಹೋಗುತ್ತೆ. ಇಟ್ಸ್ ವೆರಿ ನೈಸ್, ಓಕೆ. ಎನಿವೇರ್, ಸೊ ಸಡನ್ಲಿ ಏನೋ ಕಾಮಿಡಿ ಏನೋ ನೆನ್ಬರುತ್ತೆ ನನಗೆ, ಆಯ್ತಾ? ಐ ಮೀನ್ ಇಟ್ಸ್ ವೆರಿ ನೈಸ್ ಮಕ್ಕಳೇ. ಸಿ ಇಟ್ ಇಸ್ ಎ ಕಾಮಿಡಿ, ಇಸ್ ನೈಸ್ ಅಲ್ವಾ? ಸಿ ದೇರ್ ಇಸ್ ಒನ್ ಪರ್ಸನ್, ಯು ಆರ್ ಹೇಟಿಂಗ್ ದಟ್ ಪರ್ಸನ್ ಸೋ ಮಚ್, and there is one more person who is loving that person so much, that person will obviously go towards that person who is loving. So adrinda -3 is calling +q, please come towards me anta. Plus minus attracts, and this plus is pushing this, get out anta. So therefore it always goes. So what question the exam is in keltare, calculate the direction of the resultant electric field at the center of the square. At the center of the square ide question, same ide question along the diagonal BD anta one CET question kottidare. Same ide logic. Just go and check the PYQs, you'll get an answer. Same, adukku I think answer ಬಂದು along the BD ಅಂತ answer. Same BD ಇದು, ಓಕೆ. ನೆಕ್ಸ್ಟ್, ಸೊ ಅದಾದಮೇಲೆ ದಟ್ಸ್ ಇಟ್, ಸಿಂಪಲ್. ಅರ್ಥ ಆಯ್ತಾ? ಇದು ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಲ್ಲ ಕಡೆ 4 ಚಾರ್ಜ್ ಸೇಮ್ ಇದ್ರೂ 0ನೇ. ಎಲ್ಲ ಕಡೆ ಪಾಪ ಇದು ಪ್ಲಸ್ ಎಲ್ಲದು ಅದನ್ನು ಪುಷ್ ಮಾಡ್ತಾ ಇರುತ್ತೆ. ಸೊ ಎಲ್ಲಿ ಹೋಗುತ್ತೆ, ಅಲ್ಲಿ ನಿಂತೋಗುತ್ತೆ. ಯಾವುದೋ ಒಂದು ಚಾರ್ಜ್ ಕಡೆ ನೆಗೆಟಿವ್, ಅಲ್ಲಿ ನೆಗೆಟಿವ್ ಇರುತ್ತೋ ಆ ಕಡೆ ಬರ್ತೀವಿ, ಎಲ್ಲರೂ ಪುಷ್ ಮಾಡ್ತಾರೆ. ದಿಸ್ ವಿಲ್ ಕಮ್ ಟುವರ್ಡ್ಸ್ ದಿಸ್. ಅರ್ಥ ಆಯ್ತಾ? ದಿಸ್ ಇಸ್ ಅ ಲೈಫ್ ಲೆಸನ್ ಆಲ್ಸೋ ಶುಡ್ ಲರ್ನ್. ಎನಿವೇರ್, ಸೊ ಈ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಆ್ಯಕ್ಚುಲಿ ಕ್ವಶನೇ ಮಾಡ್ತಾರೆ ನಾನು. ಸೊ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಡೈರೆಕ್ಷನ್. ಓಕೆ, ಡೈರೆಕ್ಷನ್ ಬಂದು ಇಟ್ಸ್ ಅಲಾಂಗ್ ದ OB. Along the OB, we can draw a diagram, we can say that electric field is acting along the OB as shown in the figure. Now question they are asking is, now we have to calculate magnitude. So what you can say is basically electric field at O. So we can say electric field at O is nothing but, so electric field at O will be basically due to electric field at O due to B, and electric field O at O due to D. Iveredu add up out. You can also write a statement that, so the electric field at O due to A and electric field at O due to C are equal and opposite. Are equal and opposite, therefore they get cancelled. One statement ಬರ್ಬಿಡಿ, best. ಇವೆರಡು ಏನಾಗುತ್ತೆ, O electric field at O due to A, at O due to C, these are equal and opposite, therefore they get cancelled. And electric field at O is basically due to these two things, and you don't have to apply any parallelogram flow vector here. ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಟ್ ಈಸ್ ಆಲ್ರೆಡಿ ಇನ್ ದ ಸೇಮ್ ಡೈರೆಕ್ಷನ್. ಅರ್ಥ ಆಯ್ತಾ? ಈ ಕ್ಯಾಲ್ಕುಲೇಟ್ ಮಾಡೋಣ. ಫಾಸ್ಟಾಗಿ ವಿಡಿಯೋ ಪಾಸ್ ಮಾಡಿ ನೀವೇ ಟ್ರೈ ಮಾಡಿಯಪ್ಪ. ಯು ಶುಡ್ ಟ್ರೈ ಬೈ ಯೋರ್ ಸೆಲ್ಫ್. ಸೊ ಏನೇನು ಹೇಳ್ತಾರೆ ಬೇಸಿಕಲಿ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ O ಡ್ಯೂ ಟು B ಡ್ಯೂ ಟು A ತೊಗೋಣ, ಯಾವುದೋ ಒಂದು ಬಿಡಿ. ಸೊ ಫಾರ್ಮುಲಾ ಬಂದು KQ/R², ಡೈರೆಕ್ಟ್ಲಿ ಸಿಂಪಲ್. ಸೊ ಡೈರೆಕ್ಟ್ ಎಕ್ಸಾಮಲ್ಲಿ ನಾನು ಡೈರೆಕ್ಟಾಗಿ ಫಾರ್ಮುಲಾ ಬರೀತಾರೆ, ನೀವು ಬರೀಬಾರ್ದು. ಫಾರ್ಮುಲಾ ಬರ್ದೇ ಬರೀಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಫಾರ್ಮುಲಾ ಬರ್ದೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ಗೆ ಮಾರ್ಕ್ಸ್ ಇದೆ. K×QR². Q ಚಾರ್ಜ್ ಎಷ್ಟಿದೆ ಇಲ್ಲಿ? 3 ಡ್ಯೂ ಟು A ಅಲ್ವಾ? ಹಾಂ, 3 ಇಂಟು ಅದು ನ್ಯಾನೋ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡಲಿ ನೀವು ಪಾಪ ಅಂದ್ಬಿಟ್ಟು. KQ/R². R ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಿ. ಇದು 0.2, ಇದು 0.2. ಇದು ನೆನ್ಪಿಟ್ಕೊಳ್ಳಿ ಮಕ್ಕಳು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಈವನ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಆಲ್ವೇಸ್ ನೆನ್ಪಿಟ್ಕೊಂಬಿಡಿ. ವೇಳೆ ಇದು ಸೈಡ್ ನಿಮ್ಗೆ ಏನಾದರೂ ಬಂದು A ಅಂತಿದ್ದರೆ, ಇದು ಡಯಾಗ್ನಲ್ ಬಂದು ಇದು ಎಂಟೈರ್ ಡಯಾಗ್ನಲ್. ಫಾರ್ ಎಕ್ಸಾಂಪಲ್ BD ವಿಲ್ ಬಿ ಆಲ್ವೇಸ್ √2 ಟೈಮ್ಸ್ ಆಫ್ A, √2 ಟೈಮ್ಸ್ ಆಫ್ A √2. DB ಡಯಾಗ್ನಲ್ಸ್ ಯಾವುದೇ ಸ್ಕ್ವೇರ್ ಕೊಟ್ಟಾಗ ಸೈಡ್ A ಇದ್ದರೆ ಡಯಾಗ್ನಲ್ A √2 ಇರುತ್ತೆ. ಈಗ ನಮಗೆ ಡಯಾಗ್ನಲ್ ಅರ್ಧ, ಬಿಕಾಸ್ ದ ಚಾರ್ಜ್ ಇಸ್ ಕೆಪ್ಟ್ ಇಯರ್ +3. ದ ಡಿಸ್ಟೆನ್ಸ್ ಬಿಟ್ವೀನ್ +3 ನ್ಯಾನೋಕೂಲಮ್ಸ್ ವಿ ಆರ್ ಫಸ್ಟ್ ಕ್ಯಾಲ್ಕುಲೇಟಿಂಗ್ A ಅಲ್ವಾ, ಡ್ಯೂ ಟು A ಅಲ್ವಾ, ಡ್ಯೂ ಟು D ಇದು, ಸಾರಿ, ಡ್ಯೂ ಟು D ವಿ ಕ್ಯಾಲ್ಕುಲೇಟಿಂಗ್ ಅಲ್ವಾ ಅಟ್ O.
ಸೊ ಇದ್ರ ಡಿಸ್ಟೆನ್ಸ್ ಬಂದು ಇದು ಫುಲ್ಲು ಡಿಸ್ಟೆನ್ಸ್ ಬಂದು A√2. ಈ ಡಿಸ್ಟೆನ್ಸ್ DO ಇದೆಯಲ್ವ ಅದ್ರದ್ದು ಅರ್ಧ ಅಂದರೆ ಏನು A√2/2. ಇದರ ಡಿಸ್ಟೆನ್ಸ್ ಬಂದು ನಿಮಗೆ A√2/2 ಬರುತ್ತೆ. ಸೊ √2 ಕ್ಯಾನ್ಸಲ್ ಆದಾಗ ನಿಮಗೆ A/√2. ನೆನ್ಪಿಟ್ಕೊಂಡ್ಬಿಡ್ರೋ ಇದು, ದಯವಿಟ್ಟು ನೆನ್ಪಿಟ್ಕೊಳ್ಬೇಕು, ನೀವು ತಲೆ ಇಟ್ಕೊಬೇಕು. ಸೊ ಯಾವುದೇ ಒಂದು ನಿಮಗೆ ಕೊಟ್ಟಾಗ ಸ್ಕ್ವೇರ್ ಡಯಾಗ್ನಲ್ ಫುಲ್ ಇರುತ್ತಲ್ವಾ, ಈ ಡಯಾಗ್ನಲ್ ಬಂದು ಸರ್ ಹೆಂಗೆ ಬಂತು ಸರ್, ಪೈಥಾಗರಸ್ ಥಿಯರಮ್ ಸರ್, √2a ಟೈಮ್ಸ್ ಆಫ್ √2, ದಿಸ್ ಫುಲ್ ಡಯಾಗ್ನಲ್. ಅದ್ರಲ್ಲಿ ಅರ್ಧ ನಿಮ್ಗೆ ಇಷ್ಟು ಬೇಕಂತ ಹೇಳಿದ್ರೆ, ಡಯಾಗ್ನಲ್ ಅರ್ಧ ಬೇಕಂತ ಹೇಳಿದ್ರೆ ಇಟ್ ಈಸ್ A/√2. ಸಿಂಪಲ್ ಅಲ್ವಾ, ಇದು ಫುಲ್ √2 ಟೈಮ್ಸ್ ಆಫ್ A, ಅದು A/√2. ಸಿಂಪಲ್, ಅರ್ಥ ಆಗಲಿಕ್ಕೆ ನಿಮಗೆ. ಸೊ ಇದು ನೆನ್ಪಿಟ್ಕೊಂಬಿಡಿ. ಸೊ ಸಿಂಪಲ್ ಆಗಿ ಹೌ ವಿ ಗೋಯಿಂಗ್ ಟು ಕಮ್ ಪೈಥಾಗರಸ್ ಥಿಯರಮ್ ಮಕ್ಕಳ. A ತಗೊಳ್ಳಿ, ಇದು A² ಆಗುತ್ತೆ, A² + A², 2A², ಅದು √2√2a. ಸಿಂಪಲ್. ಇದು ದಯವಿಟ್ಟು ಇದು 100% ನೆನ್ಪಿಟ್ಕೊಂಬಿಡಿ, ಅರ್ಥ ಆಯ್ತಾ. ನೆಕ್ಸ್ಟು, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಹಿಯರ್ ಇಸ್ ದ ಆನ್ಸರ್ ವಿ ಗಾಟ್ A√2 ಅಲ್ವಾ. A ಅಂದರೆ 0.2. ಸೊ ನನಗೆ 0.2, ಸೊ ಐ ಗಾಟ್ ದ ವ್ಯಾಲ್ಯೂ ಆಸ್ 0.2 A√2. 0.2 ಸಾರಿ A/√2 ಅಲ್ಲ, A/√2 ದ ಹೋಲ್ ಸ್ಕ್ವೇರ್, ದಟ್ಸ್ ಅ ಡಿಸ್ಟೆನ್ಸ್. 9 × 10. ಆ್ಯಕ್ಚುಲಿ ಇದು ಅಷ್ಟೇ ಇರುತ್ತೆ ಮಕ್ಕಳೇ, ಇಟ್ಸ್ ಜಸ್ಟ್ ಅ ಸೈನ್ ಅಷ್ಟೇ. ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತೋ ಅಷ್ಟೇ ಇದು ಇರುತ್ತೆ. ಇಟ್ಸ್ ಜಸ್ಟ್ ನೆಗೆಟಿವ್ ಸೈನ್. ಬಟ್ ಯು ಶುಡ್ ನಾಟ್ ಟೇಕ್ ನೆಗೆಟಿವ್ ಹಿಯರ್, ಬಿಕಾಸ್ ನಾವು ಡೈರೆಕ್ಷನ್ ಸೈನ್ ಇದ್ರ ನೆಗೆಟಿವ್ ಇರೋದ್ರಿಂದಾನೇ ವಿ ಆರ್ ಸೇಯಿಂಗ್ ಬೋತ್ ಆರ್ ಆ್ಯಡಿಂಗ್ ಅಪ್. ಡೋಂಟ್ ಅಗೇನ್ ಟೇಕ್ ನೆಗೆಟಿವ್ ಆ್ಯಂಡ್ ಆ್ಯಡ್, ಇಟ್ ಬಿಕಮ್ 0. ಅರ್ಥ ಆಯ್ತಾ. ಸೊ ಸೇಮ್ ಇದೊಂದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಸೇಮ್ ಅದೇ ಇರುತ್ತೆ. ಇನ್ಫ್ಯಾಕ್ಟ್ ಯು ಕ್ಯಾನ್ ಸೇ ಟ್ವೈಸ್, ಆರ್ ಯು ಕ್ಯಾನ್ ಸೇ ಬೇಸಿಕಲಿ EOD that should be equal to EOA. ಇವೆರಡದು ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಈವನ್ ಡೈರೆಕ್ಷನು ಸೇಮ್ ಇರುತ್ತೆ ಬಿಕಾಸ್ ದೇ ಆ್ಯಕ್ಟಿಂಗ್ ಸೇಮ್ ಡೈರೆಕ್ಷನ್. ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಲ್ವಾ, ಯು ಕ್ಯಾನ್ ಸೇ ಇನ್ ದಿಸ್ ವೇ ಆಲ್ಸೋ. ಸೊ ಒಂದು ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂನ. ಸೊ √2/2 ಅಂದರೆ √2 ಸ್ಕ್ವೇರು, √2 ಬಂದು 2 × 10⁻². ಸೊ ನಾ ಇದೇನು ಬರುತ್ತೆ ಅಂದರೆ 2 × ಐ ಆಮ್ ರೈಟಿಂಗ್ ದಿಸ್ ಆಸ್ 2 × 10⁻². ಸೊ 2 × 10⁻1 ಅದರದ್ದು √2 ಹೋಲ್ ಸ್ಕ್ವೇರ್ ತೊಗೊತಾ ಇದ್ದೀನಿ ಡಿನಾಮಿನೇಟ್ರಲ್ಲಿ. 9 × 2 ಕ್ಯಾನ್ಸಲ್ ಆಯಿತು, 9 × 3 = 27. ಸಿಂಪಲ್, 27. √2 ಸ್ಕ್ವೇರ್ ಇಸ್ 2 ಮೇಲೆ ಹೋಗುತ್ತೆ, 9 × 3 ನಮಗೆ 27 ಇದೆ. ಸೊ ಓಕೆ, 9 × 3 = 27. √2 ಸ್ಕ್ವೇರ್ ಮೇಲೆ ಹೋದಾಗ ನನಗೆ 2 ಬರುತ್ತೆ, ಡಿವೈಡ್ ಬೈ 2 × 2 = 4 ಬರ್ತಾ ಇದೆ, 4 × 10⁻². ಸೊ 2 ಕ್ಯಾನ್ಸಲ್ ಆಯಿತು, ನನಗೆ 27/2 × 10⁻2 ನನಗೆ ನ್ಯೂಟನ್, ಏನದು ನ್ಯೂಟನ್ ಪರ್ ಕೂಲಮ್. ಇದು ಡ್ಯೂ ಟು 1, ಇದು ಡ್ಯೂ ಟು EOD. ಬಟ್ ಇಫ್ ಯು ಕ್ಯಾಲ್ಕುಲೇಟ್ ಡ್ಯೂ ಟು EOE, ಸೇಮ್ ಆನ್ಸರ್, ಏನೂ ಚೇಂಜ್ ಇಲ್ಲ, ಬಿಕಾಸ್ ಅದು 3ನೇ ಬರುತ್ತೆ ನಿಮಗೆ. ಆ್ಯಂಡ್ ವಿ ನೀಡ್ ಟು ಆ್ಯಡ್ ಬೋತ್. ಇದು 27/2, ಇನ್ನೊಂದು 27/2, ಎರಡು ಆ್ಯಡ್ ಮಾಡಿದಾಗ ಅರ್ಧ ಆ್ಯಡ್ ಮಾಡಿ 27 ಫುಲ್ ಆಗುತ್ತೆ. ಡೈರೆಕ್ಟ್ಲಿ ಸೇ ದಿಸ್ ಮಸ್ಟ್ ಬಿ ಈಕ್ವಲ್ ಟು EOA. ದೇರ್ಫೋರ್ ದಿಸ್ ಇಸ್ ಆಲ್ಸೋ ಯು ಕ್ಯಾನ್ ಸೇ, ಇಲ್ಲ ನಿಮ್ಮ ಹತ್ರ ಟೈಮ್ ಇದೆ ಎಕ್ಸಾಮಲ್ಲಿ ಅಂದರೆ ಕೂತ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಏನಾಗಲ್ಲ, ಬಟ್ ನಾಟ್ ರಿಕ್ವೈರ್ಡ್ ಮಕ್ಕಳು. 10⁻2 ನ್ಯೂಟನ್ ಪರ್ ಕೂಲಮ್. ಈವನ್ ದಟ್ ಇದೇನಿದು EOD ಅಲ್ವಾ, ಬೋತ್ ಆರ್ AOB, ಅದು ಸಾರಿ ಅಲ್ಲ, ಜಸ್ಟ್ ಕಂಡ್ರೋ B ಇಂದ ಅಷ್ಟೇ, B ಎರಡೂ ಈಕ್ವಲ್ ಆಗಿರುತ್ತೆ, ಆಯಿತಾ. ಸೊ ದೇರ್ಫೋರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ O ಇಸ್ ನಥಿಂಗ್ ಬಟ್ ಇವೆರಡನ್ನ ಆ್ಯಡ್ ಮಾಡೋಕ್ಕೆ ನಾನು 27/2 + 27/2 × 10⁻2. ದ ಆನ್ಸರ್ ಈಸ್ 27 × 10⁻2 ನ್ಯೂಟನ್ ಪರ್. ಸಿಂಪಲ್, ಅರ್ಥ ಆಯ್ತಾ ಕ್ಲಿಯರಾಗಿ? ದಿಸ್ ಹೌ ಇಟ್ ಇಸ್ ಮಕ್ಕಳು. ಸೊ ಸಿಂಪಲ್ ಕಂಡು ಅರ್ಥ ಮಾಡ್ಕೊಬೇಕು, ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಷನ್ಸ್ ಹೇಗೆ ಬರಬೇಕು ಅಂತ ನೀವು ಅರ್ಥ ಮಾಡ್ಕೊಂಡು. ಅರ್ಥ ಆಯ್ತಾ ಕ್ಲಿಯರಾಗಿ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟ್ರಯಾಂಗಲ್ ಕೇಳ್ಬೋದು ಆ್ಯಂಡ್ ಇದು ಸ್ಕ್ವೇರ್ ಕೇಳ್ಬೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಇದೇ ಟೈಪ್ ಕ್ವಶನ್ಸ್ ಬರ್ತಾ ಇದೆ ನಿಮ್ಮ CETಯಲ್ಲಿ. ಸೊ ಇಟ್ಸ್ ಈಸಿ. ಅರ್ಥ ಆಯ್ತಾ? ನನಗೆ ಗೋ ಫಾರ್ ನೆಕ್ಸ್ಟ್ ಕ್ವಶನ್ನ. ಮತ್ತೆ ಹೇಳ್ತಾ ಇದ್ದೀನಿ, ಡಯಾಗ್ರಾಮ್ ಬರೀರಿ. ಗಿವನ್ ನೆನ್ಪಿಟ್ಕೊಳ್ಳಿ, ಡಯಾಗ್ರಾಮ್, ಗಿವನ್, ಫಾರ್ಮುಲಾ, ಸಬ್ಸ್ಟಿಟ್ಯೂಷನ್, ಯೂನಿಟ್ಸ್, ಇಷ್ಟು ನೆನ್ಪಿಟ್ಕೊಳ್ಳೇಬೇಕು ನೀವು. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು ಮಕ್ಕಳೇ. So three charges of equal 4 + 4 nanocoulombs are placed at the three corners of a square side 4 cm. Find the electric field at the fourth corner. Simple ಆಗಿ ಕೇಳ್ತಾ ಇದ್ದಾರೆ. ಏನು ಕೇಳ್ತಾರೆ ಅವರು? ಸೇಮ್, ಕ್ಯಾನ್ ಯು ಟ್ರೈ ದಿಸ್ ಕ್ವಶನ್ ಬೈ ಯುವರ್ ಸೆಲ್ಫ್? ಸಿಮಿಲರ್ ಕ್ವಶನ್. ಅವ್ರು ಹೇಳ್ತಾ ಇದ್ದಾರೆ ಚಾರ್ಜಸ್. ನಾನು ನಿಮ್ಗೆ ಎಲ್ಲ ಟೈಪ್ ಕ್ವಶನ್ ತೊಗೊತಾ ಇದ್ದೀನಿ, ಯಾವ ಕ್ವಶನ್ ಬಿಡ್ತಾ ಇಲ್ಲ. ಪ್ಲೇಸ್ ದಟ್ 4 nanocoulombs, ಆಯಿತಾ? +4 nanocoulombs, +4 nanocoulombs, ಇಲ್ಲೊಂದು +4 nanocoulombs ಇದೆ, ಇಲ್ಲೊಂದು +4 nanocoulombs ಇದೆ. ದ ಚಾರ್ಜಸ್ ಪ್ಲೇಸ್ ದ 3 ಕಾರ್ನರ್ಸ್ ಆಫ್ ಎ ಸ್ಕ್ವೇರ್ ಆಫ್ ರೇಡಿಯಸ್ 2 cm. 2 ಅಂತ ಹೇಳಿದ್ರೆ 2 cm ಅಲ್ವಾ, 0.02 ಮೀಟರ್ಸ್, 0.02 ಮೀಟರ್ಸ್ ಎಲ್ಲ
ಸೊ ಯು ಹ್ಯಾವ್ 0.02 2 ಸೆಂಟಿಮೀಟರ್ಸ್ ಅಂದರೆ 0.02 0.02 0.02 0.02 ಕೊಟ್ಟಿದ್ದಾರೆ. ಆ್ಯಂಡ್ ಆಸ್ಕಿಂಗ್ ದಟ್ ದ 3 ಓಕೆ ದ ಎಲೆಕ್ಟ್ರಿಕ್ ಫೀಲ್ಡ್ ದ ಫೋರ್ತ್ ಕಾರ್ನರ್. ನೋಡೋ ಸಿಂಪಲ್, ಯಾರೋ ಪಾಪ ಟೆಸ್ಟ್ ಚಾರ್ಜ್ ಕರ್ಕೊಂಡೋಗಿದ್ದಾರೆ ಮತ್ತೆ ಇಲ್ಲಿ ಟು ಟೆಸ್ಟ್ ದ ಚಾರ್ಜ್. ಸೊ ಎಲೆಕ್ಟ್ರಿಕ್ ಫೀಲ್ಡ್, ನಾನು ಇದನ್ನು ಒಂದು ವೇಳೆ ಎ ಬಿ ಸಿ ಡಿ ಅಂತ ತೊಗೊಂಡ್ರೆ, ನೋಡುವ ಎ ಬಿ ಸಿ ಡಿ ಹಿಂಗೆ ತೊಗೊಬೇಕು. ಇಲ್ಲಿ ಎ, ಇಲ್ಲಿ ಬಿ, ಇಲ್ಲಿ ಸಿ, ಇಲ್ಲಿ ಡಿ ತೊಗೊಂಬಾರ್ದಂಗೆ, ಆಯಿತಾ? ಐದರ್ ಶುಡ್ ಗೋ ಕ್ಲಾಕ್ ವೈಸ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್. ನೆಕ್ಸ್ಟ್, ಸೊ ಇಫ್ ಐ ಸೇ ಎಲೆಕ್ಟ್ರಿಕ್ ಫೀಲ್ಡ್, ಸಿಂಪಲ್ ಮಕ್ಕಳ, ಸಿಂಪಲಾಗಿ ಹೇಳ್ತೀನಿ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಏನಾಗುತ್ತೆ ಬೇಸಿಕಲಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಬಂದುಬಿಟ್ಟು ಈ ರೀತಿ ಇರುತ್ತೆ, ಇದು ಪುಷ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿ, ಇದು ಹೀಗೆ ಪುಷ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ, ಇದು ಹೀಗೆ ಪುಷ್ ಮಾಡುತ್ತೆ. ಇದು ಡಯಾಗ್ನಲ್ ಹಿಂಗೆ ಪುಷ್ ಮಾಡುತ್ತೆ. ಡಯಾಗ್ನಲ್, ಇಫ್ ಯು ಟೇಕ್ ಎ ಡಯಾಗ್ನಲ್ ಆಫ್ ದಿಸ್, ಡಯಾಗ್ನಲ್ ಆಫ್ ದಿಸ್, ಡಯಾಗ್ನಲ್ ಆಫ್ ದಿಸ್, ಇದು ಹೀಗೆ ಪುಷ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ. ಇದು ಮೂರನ್ನು ಫೋರ್ಸ್ನ ಆ್ಯಡ್ ಮಾಡೋಕ್ಕೆ ಸಿಂಪಲ್. ಇದೆಲ್ಲ ನೀವು 11th ಕಲ್ತಿರ್ತೀರ. ಜಸ್ಟ್ ಇಟ್ ಇಸ್ ರಿಸಾಲ್ವಿಂಗ್ ವೆಕ್ಟರ್ ಆ್ಯಂಡ್ ಆ್ಯಡ್ ರಿಸಲ್ಟೆಂಟ್ ಫೈಂಡ್ ಮಾಡೋದು. ಈಗ ಫಸ್ಟ್ ಏನು ಮಾಡೋಕ್ಕೆ ಮಕ್ಕಳು, ಈ ಎ ಮತ್ತು ಇ ಸಿ ಎರಡು ರಿಸಲ್ಟೆಂಟ್ ಫೈಂಡ್ ಮಾಡಬೇಕು. ಎರಡು ಫೋರ್ಸ್ 90 ಡಿಗ್ರಿ ಇದ್ದರೆ ಆನ್ಸರ್ ಬಂದು ಅಗೇನ್ a² + b² + 2ab cos θ ಬರುತ್ತೆ. cos 90 0 ಇರುತ್ತೆ. therefore get √2a. ರೆಕ್ಟಾಂಗಲ್ ಯಾವತ್ತೇ ಆಗಲಿ ಸ್ಕ್ವೇರ್ ಬಂದಾಗ √2a, 60 ಬಂದರೆ √3a. ಆಲ್ವೇಸ್ ನೆನ್ಪಿಟ್ಕೊಬೇಕು ನೀವು. √3f, √2f, √3f. ಇದು ಕಾಂಪಿಟೇಟಿವ್ ಎಕ್ಸಾಮ್ ತುಂಬ ಹೆಲ್ಪ್ ಆಗುತ್ತೆ. √2f. ವೆನ್ ಯು ಹ್ಯಾವ್ 2 ಫೋರ್ಸಸ್ ಲೈಕ್ ದಿಸ್, ದ ರಿಸಲ್ಟೆಂಟ್ ಫೋರ್ಸ್ ಇಸ್ √2 ಟೈಮ್ಸ್ ಆಫ್ ಎಫ್. ಸರ್ ಹೇಗೆ ಬಂತು ಸರ್ ಇದು? a² f² f1 ಎರಡು ಎಫ್ ಇದೆ, ಎರಡು ಈಕ್ವಲ್ ಇದ್ದರೆ, ಒಂದು ವೇಳೆ ಎರಡು ಈಕ್ವಲ್ ಇದ್ದರೆ f² + f² + 2f1 f cos 90 ಅಲ್ವಾ ಇದು? cos 90 0. ನಿಮ್ಗೆ ಬರೀ f² + f² ಬರುತ್ತೆ. ಅದರದ್ದು ರೂಟ್ ಇದು, ಅದರದ್ದು ರೂಟ್ ಅಂತ ಹೇಳಿದ್ರೆ ನಿಮಗೆ √2f ಬರುತ್ತೆ. ನೆನ್ಪಿಟ್ಕೊಂಬಿಡಿ, ಕಾಂಪಿಟೇಟಿವ್ ಎಕ್ಸಾಮ್ ಸಖತ್ ಇಂಪಾರ್ಟೆಂಟು. ನಿಮ್ಗೆ ಇಷ್ಟು ಬರೆಯೋಕ್ಕಾಗಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು. ಇಲ್ಲೂ ಹೇಳ್ತಾ ಇದ್ದೀನಿ ನಿಮಗೆ. 60 ತೊಗೊಂಡಾಗ ನಿಮಗೆ √3f ರಿಸಲ್ಟೆಂಟು, ಎರಡು ಎಫ್ ಇದೆ. ಹೆಂಗೆ ಸರ್? f² + f² + 2f1 f cos 60 ಹಾಫ್ ಕ್ಯಾನ್ಸಲ್ ಆಗುತ್ತೆ. f², 3 f² ಬರ್ತವೆ. ಸೊ ಇಟ್ ಇಸ್ 3f², √3f. ನೆನ್ಪಿಟ್ಕೊಳ್ಳಿ, ಸಖತ್ ಇಂಪಾರ್ಟೆಂಟ್. ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮಕ್ಕಳೇ, ಸೊ ಇವೆರಡು ರಿಸಲ್ಟೆಂಟು. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ರಿಸಲ್ಟೆಂಟ್ ಆಫ್ ದೀಸ್ ಟು ಥಿಂಗ್ಸ್. ರಿಸಲ್ಟೆಂಟ್ ಆಫ್ ಇ ಎ ಮತ್ತು ಇ ಸಿ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಹಿಂಗಿರುತ್ತೆ, ಇದ್ರ ಜೊತೆಯಲ್ಲೇ ಇರುತ್ತೆ. ಸೊ ರಿಸಲ್ಟೆಂಟ್ ಆಫ್ ಬೋತ್ ಎ ಆ್ಯಂಡ್ ಸಿ ಇಸ್ ಇ ಎ ಸಿ. ಅರ್ಥ ಸಿಂಪಲ್ ಆಗಿ. ಸೊ ಇಷ್ಟು ನಂಗೆ ಬಂತ ಈಗ. ಸೊ ದೇ ಆರ್ ಆಸ್ಕಿಂಗ್ ನಾವು ವಾಟ್ ವಿ ಗೋಯಿಂಗ್ ಟು ಫೈಂಡ್ ಇಸ್ ನಾವು ಸಿಂಪಲ್ ಮಕ್ಕಳು. ಸೊ ಎರೇಸ್ ಮಾಡ್ತೀನಿ. ಆ್ಯಕ್ಚುಲಿ ಇಫ್ ದಿಸ್ ಕ್ವಶನ್ ಇಸ್ ಗಿವನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಯು ಕ್ಯಾನ್ ಡು ವೆರಿ ಈಸಿಲಿ. ಆ್ಯಕ್ಚುಲಿ √2 ಟೈಮ್ಸ್ ಆಫ್ ಎಫ್ ಇರುತ್ತೆ, √2 ಟೈಮ್ಸ್ ಆಫ್ ಇ. ಇದು ಡಿಸ್ಟೆನ್ಸ್ ಬಂದು ನಿಮಗೆ √2 ಸ್ಕ್ವೇರ್ ಮಾಡಿದಾಗ ಅರ್ಧ. ಐ ಥಿಂಕ್ ಯು ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ √2 ಟೈಮ್ಸ್ ಆಫ್ ಅರ್ಧ, 0.5 ಇಂಟು ವಾಟ್ ಎವರ್ ಎಲೆಕ್ಟ್ರಿಕ್ ಫೀಲ್ಡ್ ಯು ಗೋಯಿಂಗ್ ಟು ಗೆಟ್. ಸಿಂಪಲ್ ಆಗಿ. ಎನಿವೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ, ಬೇಡ ಬಿಡಿ. ಸೊ ನೆಕ್ಸ್ಟ್ ಇಸ್, ಸೊ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಫೈಂಡ್ 1 by 1 ವ್ಯಾಲ್ಯೂಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಸೇಮ್ ವ್ಯಾಲ್ಯೂಸ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ, electric field due to A will be equal to electric field due to C also. Both are similar. So I can take that as E now. The value, what is the calculation ಮಾಡಿದ್ರು? Value there to formula substitute ಮಾಡಿ. Formula ಬಂದು 9 × 10 per KQ. ನಾನು ಡೈರೆಕ್ಟ್ K ತೊಗೊತೀನಿ. ಎಕ್ಸಾಮಲ್ಲಿ 1/4πε ಫುಲ್ ತೊಗೊಳ್ಳೇಬೇಕು. ಓಕೆ, KQ 9 × 10⁻9 KQ ಎಷ್ಟು? 2 4 ಇದೆ. ಅದು ನ್ಯಾನೋಕೂಲಮ್ ನೋಡಿ, ಕ್ಯಾನ್ಸಲ್ ಆಗಲಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಟೆನ್ಸ್ ಬಂದು 0.02, ಅಂದರೆ 0.02 ಅಂತ ಹೇಳಿದ್ರೆ 2 × 10⁻². ಅದರದ್ದು ಸ್ಕ್ವೇರು 4 × 10⁻². ಅರ್ಥ ಆಯ್ತೇನ್ರೋ ಇದು? KQ R² ಆರ್ 1/4πε0 Q/R². ಫಾರ್ಮುಲಾ ಬರೀಬೇಕು. ಅಲ್ಲಿ ಎಷ್ಟು ಬಂತು? ಇದು ಸೋ ಈಸಿ ಮ್ಯಾನ್. 4 ಕ್ಯಾನ್ಸಲ್, 10⁻³ ಕ್ಯಾನ್ಸಲ್, 10⁻⁻4 ಮೇಲೆ ಹೋಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ of A will be equal to electric field of C, that will be equal to 9 × 10⁻9. ನಮಗೆ ಆನ್ಸರ್ ಬಂತು. that's Newton per coulomb. Now we need to find the resultant of, you can just write a statement, resultant of electric fields E, or if you want more precise, electric field of the point D ಅಲ್ವಾ, ನೀವು ಬೇಕಾದ್ರೆ ಹಾಗೂ ಬರೀಬೋದು. ಸೊ at D due to A, at D due to C ಅಂತ, or you can interchange, doesn't matter.
the electric field A of A at D and electric field of B C at D. ಇದೆಲ್ಲ ನೀವೇ ಸ್ವಂತ ಬರೀಬೋದು ಮಕ್ಕಳು. ಅದು ಈವನ್ ಇಟು ಅಂತ ತೊಗೊಂಡ್ರೆ ಬರೆಯೋ ಪರವಾಗಿಲ್ಲ, ಈವನ್ ಇಟು ಅಂತ ತಲೆ ಕೆಡ್ಸ್ಕೊಂಬೇಡಿ. ಓಕೆ, ಸೊ ಇದು ರಿಸಲ್ಟೆಂಟ್ ಏನಾಗುತ್ತೆ ಬೇಸಿಕಲಿ ಮಕ್ಕಳೇ, ವಿ ಹ್ಯಾವ್ ಯೂಸಿಂಗ್ ಪ್ಯಾರಲೋಗ್ರಾಮ್ ಆಫ್ ಲಾ ಆಫ್ ವೆಕ್ಟರ್ಸ್. ವಿ ನೋ ರಿಸಲ್ಟೆಂಟ್ ಆಫ್ ವಿ ಕ್ಯಾನ್ ಸೇ ಇ ಎ ಸಿ, ಎ ಆ್ಯಂಡ್ ಸಿ ಇದ್ರದ್ದು ಸ್ಕ್ವೇರ್ ಮಾಡೋಕ್ಕೆ ನಾವೆಲ್ಲ ಅದರದ್ದು. ಸಿನ್ಸ್ ವಿ ನೋ ಆಲ್ ಆರ್ ಇ, ಸೊ ವಿ ಕ್ಯಾನ್ ಸೇ ಇಟ್ ಇಸ್ ಅಸ್ ಇ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಪ್ಲಸ್ 2 ಇಂಟು 90 ಡಿಗ್ರೀಸ್, ಇ ಇಂಟು ಕಾಸ್ 90 ಬರುತ್ತೆ ನಿಮಗೆ. ಕಾಸ್ 90 ಬಂದು 0, ಸೊ 0 ಬರುತ್ತೆ. ನಾನು ಹೇಳಿದ್ನಲ್ವ, ಇದು √2e ಟೈಮ್ಸ್, ಜಸ್ಟ್ √2 ಟೈಮ್ಸ್ ಆಫ್ ಇ. therefore it becomes, ಇದು ಆನ್ಸರ್ ಬಂದು ನಿಮಗೆ 9√2 ಇಂಟು 10 ಪವರ್ ಎಷ್ಟು ಬಂದು ನನಗೆ 9 ನ್ಯೂಟನ್ ಪರ್ ಕೂಲಮ್. ಸಿಂಪಲ್, ನ್ಯೂಟನ್ ಪರ್ ಕೂಲಮ್. ಸೊ ಡ್ಯೂ ಟು ಎ ಸಿ ಆ್ಯಂಡ್ ರಿಸಲ್ಟೆಂಟ್ ಫೈಂಡ್ ಮಾಡ್ತೀವಿ ಎರಡೂ. ಅದಾದಮೇಲೆ ವಾಟ್ ವಿ ಗೋಯಿಂಗ್ ಟು ಫೈಂಡ್ ಇಸ್ ಡ್ಯೂ ಟು ಬಿ ಎಷ್ಟು ಅಂತ, ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಬಿ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದ್ರ ಬಿ ಕ್ಯಾಲ್ಕುಲೇಟ್, ಇದ್ರ ಡಿಸ್ಟೆನ್ಸ್ ಬೇಕು ನಮಗೆ. ಇದ್ರ ಡಿಸ್ಟೆನ್ಸ್ ಎಷ್ಟು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೈಡ್ ಎ ಇದ್ದರೆ ಇದು √2 ಟೈಮ್ಸ್ ಆಫ್ ಎ ಇರುತ್ತೆ. ಸಿಂಪಲ್ ಅಷ್ಟೇ, ಟೋಟಲ್ ಡಿಸ್ಟೆನ್ಸ್ √2 ಟೈಮ್ಸ್ ಆಫ್. ಸೊ ನಿಮಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕೆ 9 ಇಂಟು 10 ಪವರ್ 9, ಕೆ ಕ್ಯೂ ಎಷ್ಟಿದೆ, ಸೇಮ್ ಯು ಹ್ಯಾವ್ 4 ಇಂಟು 10 ಪವರ್ -9, ಕೆ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವಯರ್. ಸಿಂಪಲಾಗಿ ಹೇಳಬೇಕಂದ್ರೆ √2 ಟೈಮ್ಸ್ ಆಫ್ ಎಲ್ಲ ಸ್ಕ್ವೇರ್ ಮಾಡಿ √2 ಬಂದು √2 ಇಂಟು √2 2 ಆಗುತ್ತೆ. ಸೊ ಇಲ್ಲಿ ಏನು ಆನ್ಸರ್ ಬಂದಿದೆ ಅದರ ಅರ್ಧ ಇರುತ್ತೆ. ಸಿಂಪಲಾಗಿ ವಾಟ್ ಎವರ್ ಯು ಗಾಟ್ 9 ಅದರ ಅರ್ಧ ಇರುತ್ತೆ. ಸಿಂಪಲ್ 9/2. ಸೊ ಜಸ್ಟ್ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದೆ ನಿಮಗೆ. √2 ಟೈಮ್ಸ್ ಆಫ್ ಎ, ದಟ್ ಈಸ್ ಎ ಅಂದರೆ 2 ಇಂಟು 10 ಪವರ್ -2. ಯು ಹ್ಯಾವ್ ಟು ಥಿಂಕ್ ಫಾಸ್ಟ್ ಮಕ್ಕಳೇ, ಫಾಸ್ಟಾಗಿ ಯೋಚನೆ ಮಾಡಬೇಕು. ಈ ಪ್ರಪಂಚದಲ್ಲಿ ಯಾರು ಫಾಸ್ಟಾಗಿ ಯೋಚನೆ ಮಾಡ್ತಾರೋ ಅವ್ರಿಗೆ ಈಗ ವ್ಯಾಲ್ಯೂ ಇರೋದು. ನಾನು ದೇವರನ್ನೇ ಹೇಳ್ತಾ ಇದ್ದೀನಿ. Now technology is going so high. When the ChatGPT AI models, if they can think more than you, more faster than you, then ಕಷ್ಟ ಇದೆ ಮಕ್ಕಳ, ನಿಜ ಹೇಳ್ತಾ ಇದ್ದೀನಿ. ಸೊ ಯು ಡೋಂಟ್ ನೋ ಹೌ ಇಟ್ ಈಸ್. ನಾನು ಸುಮ್ಮನೆ ಹೇಳ್ತಾ ನಿಮಗೆ ಬಯಾಟ್ಸಾಗಿ ಹೇಳ್ತಾ ಇಲ್ಲ, ಇದು ರಿಯಾಲಿಟಿ ಆಗ್ತಾ ಇದೆ. ನಿಮ್ಗೆ ಗೊತ್ತಾಗುತ್ತೆ, ರಿಯಲೈಸ್ ಆಗ್ತೀರಾ ನೀವು. ದಯವಿಟ್ಟು 4 ಇಂಟು 4 ಕ್ಯಾನ್ಸಲ್ ಆಗುತ್ತೆ. ಸೊ ನಾನು ಹೇಳುವ 9/2. ಸೊ 9/2, ಸೊ ಸೇಮ್ 10 ಕ್ಯಾನ್ಸಲ್, ಇದು ಮೇಲೆ ಹೋಗುತ್ತೆ 10 ಪವರ್ 4 ನ್ಯೂಟನ್ ಪರ್ ಕೂಲಮ್. ಸಿಂಪಲ್, ಅರ್ಥ ಆಯ್ತಾ? ಈಗೇನಾಗುತ್ತೆ ಬೇಸಿಕಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆಂದರೆ ಅಗೇನ್ ಇಟ್ ಸ್ಟೇಟ್ಮೆಂಟ್, ಇನ್ನೊಂದು ಸ್ಟೇಟ್ಮೆಂಟ್ ಬರೀಬೇಕು ನೀವು, 55 ಸ್ಟೇಟ್ಮೆಂಟ್ ಬರೀಬೇಕು. ಇನ್ನೊಂದು ಸ್ಟೇಟ್ಮೆಂಟ್ ಬರೆಯೋಣ ಈಗ. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಟೋಟಲಿ ನಾವು ರೈಟ್ ನೌ ಅಟ್ ಪಾಯಿಂಟ್ ಡಿ is nothing but electric field due to B plus electric field due to resultant of A and C, that is A and C. ಅವೆರಡನ್ನ ವ್ಯಾಲ್ಯೂ ಮಾಡಿ ಆಗ ನಿಮ್ಗೆ ಹೇಳಿದೆ ಹಾಫ್ 0.5 ಪ್ಲಸ್ √2 ಅಂತ. ಸಿಂಪಲ್. ಸೊ 9 ಇದೆಷ್ಟು 9/2 ಇದು 9/2 ಇಂಟು 10 ಪವರ್ 4 ಪ್ಲಸ್ 9√2 ಇಂಟು 10 ಪವರ್ 4. ಸೊ ನಾನು 9ನ ಆಚೆ ತೊಗೊಂಡ್ರೆ 10 ಪವರ್ 4ನ ಆಚೆ ತೊಗೊಂಡ್ರೆ 1/2 ನಂಗೆ ಉಳಿಯುತ್ತೆ 0.5. ಇಲ್ಲಿ ನನಗೆ √2 ಉಳಿಯುತ್ತೆ ಇಂಟು 10 ಪವರ್ 4. ದಟ್ಸ್ ಆನ್ಸರ್. ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳು ಎಷ್ಟು ಅಂತ. 0.5 ಪ್ಲಸ್ √2 1.4, 1.4 ಪ್ಲಸ್ 0.5 1.9 ಇಂಟು 9 point something 9.8 ಪ್ಲಸ್ √2 ಅಂತ ಹೇಳಿದ್ರೆ 1.91 ಬರುತ್ತೆ ಇಂಟು 9 ಸಮಥಿಂಗ್. ಸಾರಿ 79 2s 18 ಎಷ್ಟು ಬರ್ತದೆ ಆನ್ಸರ್ ನಿಮಗೆ? ನನಗೆ 17 ಬರ್ತಾ ಇದೆ. ಸೊ ಐ ಆಮ್ ಗೆಟಿಂಗ್ ದ ಆನ್ಸರ್ ಇಸ್ 17.19 ಇನ್ ಟ್ವೈಸ್ ಅಂದರೆ 9 2s 18. 18ಗೆ ಸ್ವಲ್ಪ ಕಡಿಮೆ ಇರಬೇಕು ವ್ಯಾಲ್ಯೂ ಇಂಟು 10 ಪವರ್ 4 ನ್ಯೂಟನ್ ಪರ್. ಸಿಂಪಲ್, ಅರ್ಥ ಮಾಡ್ಕೊಳ್ಳಿ ಮಕ್ಕಳು. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು. ಸೊ ದಿಸ್ ಆನ್ಸರ್ ಯು ಗೋಯಿಂಗ್ ಟು ಗೆಟ್ ಇಟ್. ಓಕೆ, 17 ಪಾಯಿಂಟ್ ಸಮಥಿಂಗ್ ಇಂಟು 10 ಪವರ್ 4 ಬರುತ್ತೆ. ಸಿಂಪಲ್, ಅರ್ಥ ಇದೆ, ಕ್ಲಿಯರ್ ಆಗಿದ್ದು. ದಿಸ್ ಇಸ್ ವೆರಿ ಅಗೇನ್. ಸೊ ಟ್ರಯಾಂಗಲ್ ಕೊಟ್ಟರು ಇಲ್ಲ ಈ ಥರ ಕೊಟ್ಟರು ಯಾವ ಥರ ಕೊಟ್ಟರು, ಐ ಹ್ಯಾವ್ ಟ್ರೈ ಟು ಸಾಲ್ವ್ ಎವ್ರಿ ಕೈಂಡ್ ಆಫ್ ಕ್ವಶನ್. ತಲೆನೇ ಕೆಡ್ಸ್ಕೊಂಬೇಡಿ ನೀವು. ಸೆಂಟ್ರಲ್ ಕೇಳಿದ್ರು ಮಾಡ್ಬೋದು, ಕಾರ್ನರಲ್ಲಿ ಕೇಳಿದ್ರು ಮಾಡ್ಬೋದು, ಟ್ರಯಾಂಗಲ್ ಕೊಟ್ಟರು ಮಾಡ್ಬೋದು. ಎಲ್ಲ ಕ್ವಶನ್ಸ್ ಹೇಳ್ಕೊಟ್ರಿ ನಾನು ನಿಮಗೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ಓಕೆ, ದಿಸ್ ಇಸ್ ವೆರಿ ಸಿಂಪಲ್, ವೆರಿ ಸಿಂಪಲ್. ನಾವು the questions are, the first question is the 2 point charges plus 15 microcoulombs minus 10 microcoulombs separated by 20 centimeters. Calculate the electric field at the midpoint of a line joining two charges if a point charges 20 millicoulomb is placed at the midpoint. Okay, ಅವ್ರು ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಎರಡು ಪಾಯಿಂಟ್ ಇದೆ ಇಲ್ಲಿ, 2 ಪಾಯಿಂಟ್ ಚಾರ್ಜಸ್. ಒಂದು 15 ನಿಮಗೆ ಮೈಕ್ರೋಕೂಲಮ್ಸ್ ಇದೆ,
ಇನ್ನೊಂದು ನಿಮಗೆ -10 ಮೈಕ್ರೋಕೂಲಮ್ಸ್ ಇದೆ. ಅದಾದಮೇಲೆ ದ ಡಿಸ್ಟೆನ್ಸ್ ಸಪ್ರೇಟ್ ಡಿಸ್ಟೆನ್ಸ್ ಬೈ 20 ಸೆಂಟಿಮೀಟರ್ಸ್, ದಟ್ಸ್ 0.2 ಮೀಟರ್ಸ್. ಆ್ಯಂಡ್ ಅಟ್ ದ ಮಿಡ್ ಪಾಯಿಂಟ್ ನಾನು ಓ ಅಂತ ತೊಗೊತೀನಿ. ಈಗ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಸಿಂಪಲ್ ಕ್ವಶನ್ ಮಕ್ಕಳೇ, ಸಿಂಪಲ್ ಕ್ವಶನ್. ಸೊ ಇಲ್ಲಿ ಎ ಕೊಟ್ಟಿದ್ದಾರಾ, ಅಗೇನ್ ಪಾಪ ನಮ್ಮ ಟೆಸ್ಟ್ ಚಾರ್ಜ್ ಇರೋಣ. ಸೊ ಕ್ಲಿಯರಾಗಿ ನೋಡ್ಬೋದು ನೀವು. ಸೊ ಒಬ್ಬರು ಹೇಟ್ ಮಾಡ್ತಾ ಇನ್ನೊಬ್ಬರು ಲವ್ ಮಾಡ್ತಾ ಇದ್ದಾರೆ. ಸೊ ಟೆಸ್ಟ್ ಚಾರ್ಜ್ ವಿಲ್ ಆಲ್ವೇಸ್ ಗೋ ಟುವರ್ಡ್ಸ್ ಪರ್ಸನ್ ಹೂ ಲವ್ಸ್. ಸೊ ಟೆಸ್ಟ್ ಚಾರ್ಜ್ ಇಟ್ಟಾಗ ನಾನು ಇಟ್ ಆಲ್ವೇಸ್ ಗೋ ಟುವರ್ಡ್ಸ್ ದಿಸ್ ಗೈ. ಸೊ ಬಿಕಾಸ್ ಪ್ಲಸ್ ವಿಲ್ ಪುಷ್, ಟೇಕ್ ಎ ಡಿಫ್ರೆಂಟ್ ಕಲರ್, ಬೇರೆ ಕಲರ್ ತಗೋಣ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ವಿಲ್ ಗೋ ದಿಸ್ ಡೈರೆಕ್ಷನ್, ಎಲೆಕ್ಟ್ರಿಕ್ ಫೀಲ್ಡ್ ಟು ಬಿ ಇಟ್ ಅಟ್ರಾಕ್ಟ್ ವಿಲ್ ಗೋ ದಿಸ್ ಡೈರೆಕ್ಷನ್. ಇದು ಪುಷ್ ಮಾಡುತ್ತೆ, ಇದನ್ನು ಪ್ಲಸ್ ಪುಷ್ ಮಾಡುತ್ತೆ, ಪ್ಲಸ್ ಮೈನಸ್ ಅಟ್ರಾಕ್ಟ್ ಮಾಡುತ್ತೆ, ಎರಡು ಆ್ಯಡ್ ಮಾಡ್ಬೇಕು ನಾವು. ಸಿಂಪಲ್. ಸೊ ಸಿಂಪಲ್ ಮಕ್ಕಳೇ, ಸಿಂಪಲ್ ಇಟ್ ಇಸ್. ಅಗೇನ್ ರೈಟ್ ಗಿವನ್ ಫಾರ್ಮುಲಾ ಆನ್ಸರ್ ಡಯಾಗ್ರಾಮ್ ಬರೆಯೋದಕ್ಕೆ ಈ ಥರ ಕ್ವಶನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಡಯಾಗ್ರಾಮ್ ಬರೆದುಬಿಟ್ರೆ ಸಾಕು. ಸೊ ವಿ ನೋ ದ್ಯಾಟ್ ಒಂದು 15 ಒಂದು -4. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ is nothing but electric field at O due to A plus electric field at O due to B. And then ನಂತರ ದಯವಿಟ್ಟು ಸ್ಟೇಟ್ಮೆಂಟ್ ಬರೀರಿ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ O is given by and is like this. At O due to A ಅಂತೇಳಿ ಫಾರ್ಮುಲಾ. ಸೊ 1/4πε0 ಏನಂತ ಫಾರ್ಮುಲಾ ಬರೀತೀನಿ. ಓಕೆ. ಸೊ ದ ಚಾರ್ಜ್ ಅಟ್ A QA divided by distance of that is 0.2 divided by half. ಈ ಕಡೆ 0.1, ಈ ಕಡೆ 0. Anyway, I'll write the R square as it is. Or if I want more detail, I'll write R OA square plus 1/4πε0. So something charge at B divided by R OB square. ಎರಡು ಒಂದೇ ಡೈರೆಕ್ಷನ್ ಆ್ಯಡ್ ಮಾಡ್ಬೇಕು ನಾನು. ಐ ಕ್ಯಾನ್ ಟೇಕ್ 1/4πε0 ಕಾಮನ್ ಔಟ್. ಆಚೆ ಬಾ ನೀನು. ಸೊ ವಾಟ್ ಇಸ್ ಚಾರ್ಜ್ ಎಟ್ ಎ? Charge at A is 15 microcoulombs, 15 into 10 power minus 6 divided by distance 0.1 square plus 15 into 9 ಆಚೆ ತಗೊಂಡು ಕ್ಯೂಬ್ ಎಷ್ಟು? -10 ತೊಗೊಂಬಾರ್ದು ಬಿಕಾಸ್ ವಿ ಗಾಟ್ ದ ಡೈರೆಕ್ಷನ್ ಬಿಕಾಸ್ ಆಫ್ ಸೈನ್ ಓನ್ಲಿ. ಡೋಂಟ್ ಪುಟ್ ಮೈನಸ್ ಇಯರ್, ಆಯಿತಾ? ಕ್ಯೂಬಿ 10 into 10 power minus ಎರಡು ಆ್ಯಡ್ ಆಗುತ್ತೆ. 10 ನೋಡಿ, ಯು ಶುಡ್ ಆಲ್ವೇಸ್ ಸಿ ಹೌ ಇಟ್ಸ್ ಆ್ಯಕ್ಟಿಂಗ್ ಇಯರ್. ಐ ಆಮ್ ಆ್ಯಡಿಂಗ್ ದಿಸ್ 10 into 10 power minus 6. ಡಿಸ್ಟೆನ್ಸ್ ಬಂದು 0.1. ಇವೆಲ್ಲ ಕಾಮನ್ ತೊಗೊಂಡ್ರೆ ಎಲ್ಲ ಕಾಮನ್ ಬಂದುಬಿಡುತ್ತೆ. 9 into 10 power 9 ಆಚೆ ಬಂತು, ಅದಾದಮೇಲೆ ಎಲ್ಲ ಆಚೆ ಬಂತು. 0.1 ಸ್ಕ್ವೇರು ಆಚೆ ಬರುತ್ತೆ. ಕಾಮನ್, ಇಟ್ಸ್ ಕಾಮನ್ ಫಾರ್ ಬೋತ್ ದ ಟೈಮ್ಸ್. ಬರೆಯೋದಕ್ಕೆ ಬೋರ್ಡೇ ಅಲ್ಲಾಡ್ತಾ ಇದೆ. 0.1 ಸ್ಕ್ವೇರ್ ಆಚೆ ಬಂತು ಇಂಟು, ಸೊ 10 power minus 6 ಆಚೆ ಬಂತು. ನಂಗೆ ಉಳಿಯೋದು ಬರೀ 15 plus 10. ಸೊ 15 plus 10 is 25. 25 into 9, 225. 225 is the answer. That's it. 225 into something. Okay. So ನನಗೆ 9 into 10 power 9 and into 10 power minus 6. 0.1 square 10 power minus 2. 0.1 ಅಂದರೆ 10 power minus 1 ಇರುತ್ತೆ. ಅದನ್ನು ಸ್ಕ್ವೇರ್ ಮಾಡ್ತೀನಿ, 10 power minus 2 ಬರುತ್ತೆ. 15 plus 20 to 25. 25 and 15 plus 10. So the answer is 10 power minus 2 ಮೇಲೆ 10 power minus 8 ಆಗುತ್ತೆ. ಸಾರಿ, 9 minus 6 ಎಷ್ಟಾಯ್ತಪ್ಪ? 9 minus 6 ಬಂದು ನಿಮಗೆ -3 ಆಗುತ್ತೆ. +3 ಮೇಲೆ ಹೋದರೆ +2 5. ಸೊ 9 into 25 into 10 power 5. ಹೇಗೆ ಬಂತು ಮತ್ತೆ ಹೇಳ್ತೀನಿ ನೋಡಿ ಮಕ್ಕಳೇ. ವೆರಿ ಸಿಂಪಲ್ ಕಂಡ್ರು. ಈಗ 9 power ನೀವೀಗ 9 power 9 minus 6 ಎಷ್ಟಪ್ಪ? 3 ಉಳಿದೆಯಾ? -2 ಮೇಲೆ ಹೋದರೆ +2 ಆಗುತ್ತಾ? +2 + 3 5. ಸೊ 9 into 25. ದ ಆನ್ಸರ್ ಈಸ್ ಬಂದು 225. ದ ಆನ್ಸರ್ ಬಂದು ನಿಮಗೆ 225 into 10 power 5. 10 power 5 ವಾಟ್ ವಿ ಫೈಂಡ್? ಎಲೆಕ್ಟ್ರಿಕ್ ಫೀಲ್ಡಾ? ನ್ಯೂಟನ್ ಪರ್ ಕೂಲಂಬ್. ಅರ್ಥ ಸಿಂಪಲ್ ಆಗಿ ನಂತರ ಹೇಳಿ. ಇಫ್ ಚಾರ್ಜ್ ಆಫ್, ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಸೆಕೆಂಡ್ ಕ್ವಶನ್. ಏನು ಸ್ಟೇಟ್ಮೆಂಟ್ ಬರೀಬೇಕು ನೀವು? ಇಫ್ ಎ ಚಾರ್ಜ್ ಆಫ್ 20 millicoulombs is placed at the midpoint. ಅಲ್ಲಿ ಮಿಡ್ ಪಾಯಿಂಟಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಮಿಡ್ ಪಾಯಿಂಟಲ್ಲಿ ನಾನು 20 microcoulombs ಇಟ್ಟಾಗ ಏನಾಗುತ್ತೆ? ಇಫ್ ಯು ವಾಂಟ್ ರೈಟ್ ಒನ್ಸ್ ಅಗೇನ್ ಡಯಾಗ್ರಾಮ್. ಸರಿ, ಇಲ್ಲ ಸ್ಟೇಟ್ಮೆಂಟ್ ಬರೀಬೋದು ನೀವು. ಆಸ್ಕಿಂಗ್ ವಾಟ್ ಇಸ್ ದ ಫೋರ್ಸ್? ಸೇಮ್ ಮಕ್ಕಳೆಲ್ಲ. T is equal to F/Q, F is equal to EQ, E into Q. ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಇಲ್ಲಿ? ಬೇಸಿಕಲಿ 225 into 10 power 5 ಆ್ಯಂಡ್ Q ಎಷ್ಟಿದೆ ಇಲ್ಲಿ ಬೇಸಿಕಲಿ ಮಕ್ಕಳೇ? Q ಚಾರ್ಜ್. ನನಗೆ ಚಾರ್ಜ್ ಎಷ್ಟಿದೆ ಅಲ್ಲಿ? Q ಎಷ್ಟಿಡ್ತಾ ಇದ್ದೀವಿ ಚಾರ್ಜ್ನ? 20 ಮಿಲಿ, ಇಲ್ಲೇ ಕೊಟ್ಟಿರಲ್ಲ. 20 into 10 power minus 3. ದ ಆನ್ಸರ್ ಏನಾಗುತ್ತೆ ನಿಮಗೆ? ಸೊ 4.5. ಐ ಥಿಂಕ್ 225 into 2 is 450. 450 into ಇನ್ನೊಂದು 10 ಇದೆ, 4500 ಅದು. ಓಕೆ, ಇಂಟು -5 3 ನನಗೆ 10 power 2 ಬರುತ್ತೆ. ಸೊ ವಾಟ್ ಇಸ್ 225? 5. ಓಕೆ, 20 into ಮಿಲಿನ ಅದು? ಮಿಲಿ
10 power 2, or you can also write this as 4.5 into 10 power 5. 10 power 5. E is equal to F by Q. F is equal to EQ. E ಎಷ್ಟು ಬಂದು ನನಗೆ ಎರಡನ್ನ ಆ್ಯಡ್ ಮಾಡ್ಬೇಕು ನಾನು. 15 plus 20, 20. ಓಕೆ, 225 10 power 5. ಎಲೆಕ್ಟ್ರಿಕ್ ಫೀಲ್ಡ್ 2 into 20 for 10 power 5. ಅದು 20 into 20 milli ಅಂದರೆ 10 power minus 3. 2. Okay, that's the answer. Okay, let's go for next question, makle. Next is the 2 point charges QA and QB are given. Okay, they are given. Again, same. ದಯವಿಟ್ಟು ನೀವೇ ಟ್ರೈ ಮಾಡಿ. It's very easy. Same question ನೀವು ಆ್ಯಡ್ ಮಾಡ್ಕೊಂಡು ಮಾಡ್ಬೇಕು. ಓಕೆನಾ? So I want you to try this question by yourself. 2 point charges, 5 microcoulombs, 6 microcoulomb ಕೊಟ್ಟಿದ್ದಾರೆ. Again, same center question. ಸೇಮ್ ಕ್ವಶನ್. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊತೇವೆ ನಿಮಗೆ, ದಯವಿಟ್ಟು ನೀವೇ ಮಾಡಿ. ಸ್ಟಾಪ್ ಮಾಡಿ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. 5 microcoulombs, -5 microcoulombs. ನಾವು ಸೊ ಅಟ್ ಸೆಂಟರ್ ವಿ ಪ್ಲೇಸಿಂಗ್ ಅನದರ್ 0.2 ಡಿಸ್ಟೆನ್ಸ್ ಇದೆ. ಸೊ ಇದು 0.1, ಇದು 0.1. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಸೇಮ್ ಕ್ವಶನ್. ನೀವೇ ಸಾಲ್ವ್ ಮಾಡಬೇಕು, ಮಾಡಿ ನೀವೇ. ಸೊ ಐ ಹ್ಯಾವ್ ಟು ಆ್ಯಡ್ ಬೋತ್ ಮಕ್ಕಳೇ. ಸೊ ವೆರಿ ಸಿಂಪಲ್. ಐ ಡೈರೆಕ್ಟ್ಲಿ ಡೂ ಇಟ್, ಬಟ್ ಸ್ಟೆಪ್ಸ್ ಬರಬೇಕು. ನೀವು ಡಯಾಗ್ರಾಮ್ ಬರೆದು, ಗಿವನ್ ಬರೆದು, ಫಾರ್ಮುಲಾ ಬರೆದು, ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ. ಅಟ್ ಓ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಡ್ಯೂ ಟು ಎ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಡ್ಯೂ ಟು ಬಿ. ಎರಡು ಆ್ಯಡ್ ಆಗುತ್ತೆ, ಒಂದು ಪ್ಲಸ್ ಒಂದು ಮೈನಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ಡ್ಯೂ ಟು ಪ್ಲಸ್ ಇಟ್ ಪುಷಸ್, ಡ್ಯೂ ಟು ಮೈನಸ್ ಇಟ್ ಅಟ್ರಾಕ್ಟ್. ಸೊ ಎರಡು ಒಂದೇ ಕಡೆ ಇರುತ್ತೆ. ಸೊ ಎಲ್ಲ ಕಾಮನ್ ಇರುತ್ತೆ. ಕೆ ಅಂತ ಹೇಳಿದ್ರೆ 9 into 10 power. ನಾನು ಕೆ ಅಂತ ತೊಗೊತೀನಿ ಇಲ್ಲಿ. ಕ್ಯೂ ಕೂಡ ಸೇಮ್, ಆ್ಯಕ್ಚುಲಿ ಕ್ಯೂ ಸಿ ಕೂಡ ಸೇಮ್ ಇದೆ. ಕೆ ಕ್ಯೂ ಎರಡೂ ಸೇಮ್. ಕ್ಯೂ +5 -5 ಎರಡು. ಕೆ ಕ್ಯೂ ಆಲ್ಸೋ ಇಸ್ ಸೇಮ್. divided by distance also is same, r square. So I can just multiply with twice. K andre 9 into 10 power 9 and Q anta helidre basically 5 into 10 power minus 6. Q divided by r square andre 0.1 the whole square. 0.1 whole square 10 power minus 1 ಬರುತ್ತೆ ನಿಮಗೆ. 10 power minus 2 ಅದು ಸ್ಕ್ವೇರ್ ಮಾಡಿದ್ರೆ 10 power minus 2 into twice. ಯಾಕೆ ಸರ್ ಟ್ವೈಸ್ ಅಂತ ಹೇಳಿದ್ರೆ ಎರಡು ಸೇಮ್ ಇರುತ್ತೆ. ಒಂದು ವ್ಯಾಲ್ಯೂ ಕೆ ಕ್ಯೂ ಬೈ ಆರ್ ಸ್ಕ್ವೇರ್ ಇಂಟು ಟ್ವೈಸ್ ಮಾಡ್ತಾ ಇದೆ. Previous 9 5s are 45. 5 plus 5 10. 9 9 5s are 45. 5 2s are 10. 90. ನಿಮಗೆ 90 into -2 ಮೇಲೆ ಬಂದರೆ ಸೇಮ್ 9 minus 6 3 ಇರುತ್ತೆ. -2 ಮೇಲೆ ಬಂದರೆ 5 ಬರುತ್ತೆ. ನ್ಯೂಟನ್. ವೆರಿ ಸಿಂಪಲ್. ಎಕ್ಸಾಮಲ್ಲಿ ಹೀಗೆ ಬರೀಬೇಡಿ. ಇದು ಹಿಂಗೆ ಬರೆದ್ರೆ 4 ಸ್ಟೆಪ್ಪಲ್ಲಿ ಹೋಗ್ಬಿಡುತ್ತೆ. ಎಕ್ಸಾಮಲ್ಲಿ ಸೈಕ್ ಆಗಿಬಿಡ್ತಾರೆ. ಏನಪ್ಪ 4 ಸ್ಟೆಪ್ಪಲ್ಲಿ ಮಾಡ್ಬಿಟ್ಟು ಅಂದ್ಬಿಟ್ಟು. ಅದರಿಂದ ದಯವಿಟ್ಟು ಡಯಾಗ್ರಾಮ್ ಬರೀರಿ, ಎಲೆಕ್ಟ್ರಿಕ್ ಫೀಲ್ಡ್ ಬರೀರಿ. ಇಫ್ ಯು ವಾಂಟ್ ಡೂ ಇಂಡಿವಿಜುವಲ್ ಕ್ಯಾಲ್ಕುಲೇಷನ್, ಎಲೆಕ್ಟ್ರಿಕ್ ಫೀಲ್ಡ್ ಟು ಓ ಎ, ಎಲೆಕ್ಟ್ರಿಕ್ ಫೀಲ್ಡ್ ಟು ಓ ಬಿ, ಯು ವಿಲ್ ಗೆಟ್ ಸೇಮ್ ಆನ್ಸರ್ ಫಾರ್ ಬೋತ್. ದೆನ್ ಯು ಆ್ಯಡ್ ಬೋತ್, ದೆನ್ ಯು ಗೆಟ್ ದ ಆನ್ಸರ್. ಆಯಿತಾ? ಸ್ಟೇಟ್ಮೆಂಟ್ ಅಲ್ಲೆಲ್ಲ ಸ್ಟೇಟ್ಮೆಂಟ್ ಬರೀರಿ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಅಟ್ ಮಿಡ್ ಪಾಯಿಂಟ್ ಡ್ಯೂ ಟು ಪಾಯಿಂಟ್ಸ್ ಎ ಆ್ಯಂಡ್ ಬಿ ಅಂತ ನೀವು ಸ್ವಂತ ವರ್ಡ್ಸಲ್ಲಿ ಬರೀಬೋದು. ಮತ್ತೆ ಹೇಳ್ತೀನಿ. ಆ್ಯಂಡ್ ಇಫ್ ಎ ನೆಗೆಟಿವ್ ಡಿಸ್ಚಾರ್ಜ್ ಇಸ್ ಮ್ಯಾಗ್ನೆಟಿಕ್ 2 nanocoulomb ಪ್ಲೇಸ್ ದಟ್ ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಅಗೇನ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ 2 nanocoulomb. 2 nanocoulomb ಚಾರ್ಜ್ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅದು? ಸೊ E is equal to F by Q, F is equal to EQ. ಸೇಮ್ ಕ್ವಶನ್ಸ್ ಮಕ್ಕಳೇ. ಬೋರಿಂಗ್ ಹೊಡಿತೆ ಬೋರ್ಡ್ ಎಕ್ಸಾಮ್ ಕ್ವಶನ್ ಮಾಡೋದು. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಫಾರ್ಮುಲಾ, ಅದು ನೀವು ಇದನ್ನೇ ಭಯ ಬೀಳ್ತೀರಾ. 90 into 10 power 5 ಆ್ಯಂಡ್ ಚಾರ್ಜ್ ಬಂದು ನಿಮಗೆ 2 into nanocoulomb. 2 into 10 power minus 9 nanocoulomb. -9 ಆ್ಯಂಡ್ 9 180 ಇಂಟು ನಿಮಗೆ ಎಷ್ಟು -9 ಅಂತ ಹೇಳಿದ್ರೆ ನಾನು -9 + 5. ಸೊ ನಿಮಗೆ -4 ಏನೋ ಬರುತ್ತೆ. ಐ ಥಿಂಕ್ ಯು ವಿಲ್ ಗೆಟ್ ಆನ್ಸರ್ಸ್ 1.8 into 10 power 2 minus 4 ಅಲ್ವಾ ನ್ಯೂಟನ್. ಸಿಂಪಲ್ ಆಗಿ that's it. So they given all these things simple. It is simple. Same question repeated ಮಕ್ಕಳೇ. Let's go for next question now. And ಈಗ the electrostatic force on a metal sphere of charge 0.4 ಕೊಟ್ಟಿದ್ದಾರೆ due to another identical metal sphere of -0.8 is 0.2. ಅಂದರೆ ಎರಡು ಐಡೆಂಟಿಕಲ್ ಮೆಟಲ್ ಸ್ಪಿಯರ್ಸ್ ಇದೆ. ಒಂದು 0.4 ಇನ್ನೊಂದು -0.8. ಅವೆರಡರ ಮಧ್ಯೆ ಫೋರ್ಸ್ 2 Newton ಇರುತ್ತೆ. ಫೈಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಫೋರ್ಸಸ್. Force between the two spheres reduce, they are brought together in contact. Oh, ನೋಡಿ ಮಕ್ಕಳೇ, this kind of question is very 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 common in KC. And if you watched my ನಂದೊಂದು ಇದು ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ಒನ್ ಶಾಟ್ ಇದೆ. ಆ್ಯಂಡ್ ಇಫ್ ಯು ಆಲ್ರೆಡಿ ನೀವು ಸಿಂಪ್ಲಿಫೈಡ್ ಮೆನ್ಸ್ ಯಾವುದೋ ಕೋರ್ಸ್ ತೊಗೊಂಡಿದ್ರೆ, ಐ ವಾಂಟ್ ಯು ಟು ಟೆಲ್ ದಿಸ್ ಆನ್ಸರ್
in just, I'll tell you the answer. I want this answer in 10 seconds. This is a board exam question. I think ಯಾವುದೋ ಬೋರ್ಡ್ ಕೇಳಿ ನನಗೆ ಗೊತ್ತಿಲ್ಲ, 23-20 ಕೇಳಿರ್ಬೋದು. This question is asked. I want the answer in just 10 seconds. If you can tell the answer in 10 seconds, that means you're preparing really well for the exam, for the competitive exams. Board exam you can do it, ಬರುತ್ತೆ, we can get the R value. But ದಯವಿಟ್ಟು I want to know what is the answer. ಸೊ ನೋಡೋಣ, ಟ್ರೈ. ನೀವು ಬಂದಿರೋ ರಿಯಲಿ ಗುಡ್ ಅಂತ. ಓಕೆ, ಸೊ ನಾನು ಟೀಚಿಂಗ್ ಮಾಡೋಕ್ಕೂ ಸಾರ್ಥಕ ಆಯಿತು. ಶಾರ್ಟ್ಕಟ್ ಹೇಳ್ಕೊಡಿದ್ವಿ, ನಿಮ್ಗೆ ಅರ್ಥ ಆಯಿತು. ಬಂದಿಲ್ಲ ಅಂತ ಹೇಳಿದ್ರೆ ದಟ್ಸ್ ವೆರಿ ಸೈಡ್. ಸೊ ನಾನು ಸಿಂಪಲಾಗಿ ಹೇಳ್ತೀನಿ ನೋಡಿ, ಹೆಂಗೆ ಇದು ಆನ್ಸರ್ ಹೇಳೋಣ. 4 32ಗೆ 0.2 ನ್ಯೂಟನ್ಸು. ಎರಡನ್ನು ಟಚ್ ಮಾಡ್ತೀವಿ. 0.4 ಮೈನಸ್ 0.2 ಟಚ್ ಮಾಡಿದಾಗ ಏನಾಗುತ್ತೆ, -0.4 ಆಗುತ್ತೆ. -0.4ನ ಸ್ಪ್ಲಿಟ್ ಮಾಡ್ತೀನಿ, -2 ಎರಡೆರಡಲಿ 4. ಸೊ 4ಕ್ಕೆ ಎಷ್ಟು? ಸೊ ಇದು ಬೇಸಿಕಲಿ 1/8 ಟೈಮ್ಸ್. ಸೊ 0.2ದು 1/8 ಟೈಮ್ಸ್ ಅಂತ ಹೇಳಿದ್ರೆ ಆನ್ಸರ್ ಬಂದು ನನಗೆ 0.1/4 ಬರಬೇಕು. ಹೌ ಮಚ್ ಟೈಮ್ ಇಟ್ ಟೇಕ್? ಇಟ್ ಟೇಕ್ ಲೆಸ್ ದ್ಯಾನ್ 10 ಸೆಕೆಂಡ್. ಇದು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡೋದು. 32 ಇರೋದು 4, ಅರ್ಥ ಆಯ್ತಾ? ಸೊ 32 ಇರೋದು 4 ಆಗಿದೆ. ಹೆಂಗೆ 4 ಆಯ್ತು ಸರ್? ನೋಡ್ರಪ್ಪ, ಅಲ್ಲಿ ಪಾಯಿಂಟ್ ಇನಿಷಿಯಲಿ ಫೋರ್ಸ್ ಬಂದು ಏನಿದೆ, ನಾನು ಆಲ್ರೆಡಿ ತುಂಬ ಹೇಳ್ಕೊಟ್ಬಿಟ್ಟಿರಿ ಮಕ್ಕಳೇ. ನಮ್ಮ ಕೋರ್ಸಲ್ಲಿ DPPs ಅಂತ ಇರುತ್ತೆ, ಬರೀ ಇದ್ದೇ ಕ್ವಶನ್ಸ್. ಕಾಂಪಿಟೇಟಿವ್ ಎಕ್ಸಾಮ್ ಇದೇ ಕ್ವಶನ್ CET ಬಂದಿದೆ. ಎಷ್ಟು? 4 × 4 ಯಾವತ್ತು ನಂಬರ್ಸ್ ತೊಗೊಂಬಾರ್ದು, ನೆಗೆಟಿವ್ ತೊಗೊಂಬೇಡಿ, ಏನೂ ತೊಗೊಂಬೇಡಿ. ಫೋರ್ಸ್ ಅನ್ನೋದು Q1 Q2/R² ಆಗಿರುತ್ತೆ. Q1 Q2 ಅಂದರೆ ಏನು? 4 × 8, 4 32, ಎಲ್ಲ ಕಾನ್ಸ್ಟೆಂಟು. ಹೊಸ ಫೋರ್ಸ್ ಬಂದು ಎರಡನ್ನು ಟಚ್ ಮಾಡಿದಾಗ -8 + 4 ಟಚ್ ಮಾಡ್ತೀರಲ್ವಾ, ಟಚ್ ಮಾಡಿದ್ರೆ ಏನಾಗುತ್ತೆ, ನಲಿಫೈ ಆಗುತ್ತೆ. -8 + 4 -0.4 ಆಗುತ್ತೆ. ಆ -0.4 ಡಿವೈಡ್ ಮಾಡೋಕ್ಕೆ ಮತ್ತೆ ಈಕ್ವಲ್ ಆಗಿ ಸೇಮ್ ಡಿಸ್ಟೆನ್ಸ್ ಇಡ್ತಾ ಇದ್ದೀವಿ. ಇಟ್ಟಾಗ ಅದು -4 ಡಿವೈಡ್ ಮಾಡಿದ್ರೆ ನಿಮ್ಗೆ -0.2 ಬರುತ್ತೆ. ಈಗ ಹೊಸ ಫೋರ್ಸ್ F' ಬಂದು ನಿಮಗೆ K2 × 2. ನಾನು ಹೇಳಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಡ್ಕೊತಾ ಇರ್ತೀನಿ, ಡೋಂಟ್ ಡೂ ಡೆಸಿಮಲ್ಸು, ಪವರ್ಸು, ನೆಗೆಟಿವ್ಸ್ ಏನೂ ಕನ್ಸಿಡರ್ ಮಾಡಬೇಡಿ ಅಂತ. R² ನೋಡಿ, ಇಲ್ಲಿ 4 32 ಇತ್ತು, ಇಲ್ಲಿ 4 ಆಗಿದೆ. ಫೋರ್ಸು 1/8 ಟೈಮ್ಸ್ ಕಡಿಮೆ ಆಗುತ್ತೆ. ಸೊ ಇದು ಆನ್ಸರ್ ಬಂದು ನಿಮಗೆ 1/8, ಇದರದ್ದು 8 ಅಂದರೆ ಆನ್ಸರ್ ಬಂದು ನಿಮಗೆ 0.1/4. ದಟ್ ಮೀನ್ಸ್ 0.025 ಇಸ್ ದ ಆನ್ಸರ್. ಇದು ಬೋರ್ಡ್ ಎಕ್ಸಾಮ್ ಕ್ವಶನ್ನು. ಐ ಕ್ಯಾನ್ ಡೂ ಇಟ್ ಇನ್ ಸೆಕೆಂಡ್ಸ್. ಅರ್ಥ ಆಯ್ತಾ? ಇದನ್ನು ಕಲಿಬೇಕು ಮಕ್ಕಳೇ ನೀವು. ನಾನು ಇದನ್ನೇ ಹೇಳ್ಕೊಡೋದು ನಿಮಗೆ. ವಾಟ್ ಈಸ್ ಆಪ್ಷನ್ ಎಲಿಮಿನೇಷನ್, ವಾಟ್ ಈಸ್ ಯೂಸಿಂಗ್ ಜಸ್ಟ್ ನಂಬರ್ಸ್ ಯೂಸ್ ಮಾಡ್ಕೊಂಡು ಬೋರ್ಡಲ್ಲಿ ಹೇಗೆ ಮಾಡೋದು ಅಂದ್ಬಿಟ್ಟು. ಬಟ್ ಇದೇ ಬೋರ್ಡಲ್ಲಿ ಕೊಟ್ಟರೆ ಯು ಹ್ಯಾವ್ ಟು ರೈಟ್ ರಿಯಲಿ ಗುಡ್. ಕರೆಕ್ಟಾಗಿ 2 ಚಾರ್ಜಸ್ ಇದೆ. ಪ್ಲಸ್ ಬಂದು ಒಂದು +0.04 ಮೈಕ್ರೋಕೂಲಮ್ಸ್, ಇನ್ನೊಂದು ಬಂದು ನಿಮಗೆ -0.8 ಕೂಲಮ್ಸ್. ಡಿಸ್ಟೆನ್ಸು ಕೊಟ್ಟಿಲ್ಲ, ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆಯಿತಾ? ಸೊ ವೆರಿ ಸಿಂಪಲ್ ಮಕ್ಕಳು. ಸೊ ವಿ ನೋ ದ ಫಾರ್ಮುಲಾ ಆ್ಯಂಡ್ ದ ಫೋರ್ಸ್ ಕೊಟ್ಟಿದ್ದಾರೆ. ದ ಫೋರ್ಸ್ ಬಿಟ್ವೀನ್ ದಮ್ ಇಸ್ ಹೌ ಮಚ್? ಇಟ್ ಈಸ್ 0.2 ನ್ಯೂಟನ್. ಇವೆರಡರ ಮಧ್ಯೆ ಫೋರ್ಸ್ ನನಗೆ 0.2 ನ್ಯೂಟನ್ ಇದೆ. ಸೊ ಈಗ ಕೇಳ್ತಾ ಇದ್ದಾರೆ, ವಿ ನೋ F = KQ/KQ1 Q2/R². ಎಕ್ಸಾಮಲ್ಲಿ K ಅಂತ ಬರೀಬೇಡಿ, 1/4πε0. ಅಥವಾ ಅವರ್ ಕ್ಯಾಲ್ಕುಲೇಷನ್ಸ್ ನೀವು ಎಕ್ಸಾಮಲ್ಲಿ 1/4πε0. ನೋಡೋ ಫೋರ್ಸ್ ಎಷ್ಟು? 0.2. ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ 9 × 10⁹. Q1 × Q2, ದಟ್ ಈಸ್ 0.4 × 0.8. ಡೋಂಟ್ ಕನ್ಸಿಡರ್ ನೆಗೆಟಿವ್. 10⁻6 ಇದಕ್ಕೊಂದು 10⁻6 ಮತ್ತು ಇನ್ನೊಂದು 10⁻, ಎರಡು 10⁻6. 0.4 10⁻6, 0.8 10⁻6 ಡಿವೈಡ್ ಬೈ R² ಗೊತ್ತಿದೆಯಾ? ಗೊತ್ತಿಲ್ಲ. R² ಕ್ಯಾಲ್ಕುಲೇಟ್ ಮಾಡೋಣ ಈಗ. ಓಕೆ, R² ತೊಗೊಂಬನ್ನಿ ಈ ಕಡೆ. R² = ಸೊ ವೆನ್ ಎವರ್ ಯು ಗೆಟ್ 9 × ನನಗೀಗ -6 -12 + 9. ಕೀಪ್ ಇಟ್ ವೆರಿ ಕೇರ್ಫುಲ್ ಬಿಕಾಸ್ ನನಗೆ ರೂಟ್ ಬರಬೇಕಲ್ವಾ. 9 ಹಾಗೆ 9 ಡಿಸ್ಟರ್ಬ್ ಮಾಡಲ್ಲ ನಾನು. ಸೊ ಪಾಯಿಂಟ್ ಈ ಕಡೆ ಓಕೆ, ನೀವು ವಿಲ್ ಗೆಟ್ ಇಟ್. 0.4 × 0.8 × 10⁻12 ಡಿವೈಡೆಡ್ ಬೈ 0.2. ಸೊ 0.2ನ ಈ ಕಡೆ ಶಿಫ್ಟ್ ಮಾಡ್ತೀನಿ. 0.2ನ 1 ಡೆಸಿಮಲ್ ಶಿಫ್ಟ್ ಮಾಡ್ತೀನಿ, 4 ಬರುತ್ತೆ. ಎಕ್ಸಾಕ್ಟ್ಲಿ 2 ಟೈಮ್ಸ್. 0.8 × 1 ಎಷ್ಟಾಗುತ್ತೆ ನನಗೆ? 9 ಎಲ್ಲೋಯ್ತು? -12 9. ಐ ಥಿಂಕ್ ಐ ಶುಡ್ ಗೆಟ್ ಹಿಯರ್ ಆಸ್, ಇಲ್ಲಿ ಆನ್ಸರ್ ಏನು ಬರೋಕ್ಕಿಲ್ಲಿ ನೋಡ್ರ 9 ಇದೆ, ಇಲ್ಲಿ 10⁻12 ಇದೆ. -12 + 9 ಎಷ್ಟಪ್ಪ? 3 -3. ಇಲ್ಲಿ -3 ಇದೆ. ಓಕೆ, ನನಗೆ ಇಲ್ಲಿ ಆನ್ಸರ್ 0.2 ಟ್ವೈಸ್ ಆಯಿತು. ನನಗೆ R² ಬಂದು ಜಸ್ಟ್ ಮಕ್ಕಳೇ ಜಸ್ಟ್ ಸ್ಕ್ವಯರ್ ಅಲ್ವಾ, 9 ಹಾಗೆ ಇಡ್ತೀನಿ.
2 into 0.8 1.6 into 10 power minus 3 ಅಷ್ಟೇ 10 power minus 3. ಇದರ ನಾನು ರೂಟ್ ಫೈಂಡ್ ಮಾಡೋಕ್ಕೆ ರೂಟ್ 16 ಮಾಡೋ ರೂಟ್ 1.6 ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಅದು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ 9 ಇಂಟು 1.6ನ 16 ಇಂಟು 10 power minus 4 ಹೆಂಗೆ ಬಂತು ಹೇಳಿ, ಸ್ಟೆಪ್ಸ್ ಹೇಳ್ತೀನಿ ನೋಡಿ ಮತ್ತೆ ಇಲ್ಲಿ ನೋಡ್ರ. 1.6ನ ನಾನು 16 ಇಂಟು 10 power minus 1 ಅಂತ ಬರೀತೀನಿ. 10 power minus ಅಂದರೆ 1/10 ಅಂತ. 1/10 ಅಂದರೆ 16/10 ಇಸ್ 1.6. ಇದೆಲ್ಲ ಮ್ಯಾಥ್ಸು. ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ ಈಗ ನನಗೆ ಇದ್ರದ್ದು ರೂಟು, ಆರ್ ಅಂತ ಹೇಳಿದ್ರೆ ಇದ್ರದ್ದು ರೂಟ್ ಆಫ್ 9 ಇಂಟು 16 ಇಂಟು 10 power minus 4. 9ದು ರೂಟ್ ಬಂದು 3, 4 4ದು ಬಂದು 3, 10 power minus 4 10 power minus 2, 4 3 12, 12/100 ಆನ್ಸರ್ ಬಂದು 0.12 meters. The meters only, right? Yeah, meters. So that means it is also 120 centimeters. I got the R value. ಆಯಿತಾ? ಈಗ you need to find what's the new force. ಈಗೇನು ಮಾಡುತ್ತೆ ಸೆಕೆಂಡ್ ಕೇಸಲ್ಲಿ, we are touching them and bringing them to original places. ಯಾವ್ದು ಹಳೆ ಪ್ಲೇಸ್ ಇತ್ತು ಅದೇ ಪ್ಲೇಸ್ ತಂದಿಡ್ತಾ ಇದ್ದೀವಿ. ಹಳೆ ಪ್ಲೇಸ್ ಅಂದರೆ ಡಿಸ್ಟೆನ್ಸ್ 0.12. ನಾನು ಟಚ್ ಮಾಡಿಬಿಟ್ಟು ಅದನ್ನು ಟಚ್ ಮಾಡಿದ್ರೆ ನಲಿಫೈ ಆಗುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, KCT ಕ್ವಶನ್ ಬರ್ತಾ ಇರುತ್ತೆ. ಸೇಮ್ ನೀವು KCT ಬೇರೆ ಬೋರ್ಡ್ ಬೇರೆ ಅಲ್ಲ. ಅದಕ್ಕೆ ನಾನು ಹೇಳೋದು ಬೋರ್ಡ್ ಜೊತೆಯಲ್ಲಿ CET ಪ್ರಿಪೇರ್ ಆಗಿ. ಬಿಕಾಸ್ ಸೇಮ್ ಕ್ವಶನ್ ಇಸ್ ದೆನ್ CET. ಸೇಮ್ ಇದೇ ಕ್ವಶನ್ ಕೇಳಿದ್ದಾರೆ ಎಕ್ಸಾಮಲ್ಲಿ. ಇದನ್ನೇ ವೇರಿಯೇಷನ್ ಮಾಡ್ತಾ ಇರ್ತಾರೆ. ಒಂದ್ಸತಿ ಚಾರ್ಜ್ ಡಬಲ್ ಮಾಡ್ತಾರೆ, ಒಂದ್ಸತಿ ಡಿಸ್ಟೆನ್ಸ್ ಡಬಲ್ ಮಾಡ್ತಾರೆ. ಈಗ ಸೇಮ್ ಕ್ವಶನ್ ಕೊಟ್ಬಿಟ್ಟು ಡಿಸ್ಟೆನ್ಸ್ ಡಬಲ್ ಮಾಡ್ತೀನಿ, ಫೋರ್ಸ್ ಎಷ್ಟು, F/3, F/4, F/9. ಸೇಮ್. ದಿಸ್ ಸ್ಪೆಷಲಿ ಫೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಕ್ವಶನ್ಸ್ ಕಮ್ ಇನ್ ಬೋರ್ಡ್ಸ್ ಆಲ್ಸೋ. ಇದೆಷ್ಟು ನೋಡಿ ಆನ್ಸರ್ ಇದಕ್ಕೆ, +4 microcoulombs. ಸಾರಿ, ಎರಡನ್ನ ಟಚ್ ಮಾಡಿದಾಗ ಎರಡನ್ನ ಆ್ಯಡ್ ಆಗುತ್ತೆ. +4 Q1 + Q2 divided by 2. That's a net charge. You can write this formula also if you want. That is +4 minus 0.8 minus 0.4. ಸೊ ನನಗೆ -0.4 divided by 2 ಬರುತ್ತೆ. ಸೊ ಇಂಡಿವಿಜುವಲಿ ನನಗೆ -0.2 -0.2 ಇರುತ್ತೆ. ಸಿಂಪಲ್ ಆಗಿ ಅರ್ಥ ಆಯ್ತಾ? ಈಗೇನಾಗುತ್ತೆ ಬೇಸಿಕಲಿ, ನಾವು ಯು ಹ್ಯಾವ್ ಟು ಫೈಂಡ್ ನ್ಯೂ ಫೋರ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ನ್ಯೂ ಫೋರ್ಸ್ ಬಂದು 0.025 ಇರುತ್ತೆ. ದಟ್ ಡಿವೈಡ್ ಬೈ 8. ದಟ್ ಮೀನ್ಸ್ 0.1 ನೋಡೋಣ ಅಷ್ಟೇ ಬರುತ್ತೆ ಅಂದ್ಬಿಟ್ಟು. F' ಏನಾಗುತ್ತೆ, KQ/R². K ಅಂದರೆ 9 ಇಂಟು 10 power 9. Q ಎಷ್ಟಿದೆ, Q1 Q2. ದಟ್ ಈಸ್ 0.2 ಇಂಟು 0.2. ವಾಟ್ಸ್ ದ ನೇಚರ್ ಆಫ್ ದ ಫೋರ್ಸ್ ಬಿಟ್ವೀನ್ ದೆಮ್? ಇಟ್ ಈಸ್ ರಿಪಲ್ಸಿವ್ ಫೋರ್ಸ್. ಯಾಕೆ ರಿಪಲ್ಸಿವ್? ಎರಡು ಸೇಮ್ ಇದೆ, ರಿಪಲ್ಸಿವ್ ಫೋರ್ಸ್. Q1 Q2 ಡಿವೈಡ್ ಬೈ R². ಡಿಸ್ಟೆನ್ಸ್ ಎಷ್ಟಿದೆ ಈಗ? ಸೇಮ್ ಡಿಸ್ಟೆನ್ಸ್ ಇದೆ. ಡಿಸ್ಟೆನ್ಸ್ ಎಷ್ಟು? 0.12 ಸ್ಕ್ವೇರ್. ಓಕೆ, ಕ್ಯಾಲ್ಕುಲೇಟ್ ಮಾಡೋಕ್ಕಾ? ಇದು ಮೈಕ್ರೋ ಮಕ್ಕಳೇ. 10 power minus 6 10 power minus 6 ಎರಡಿದೆ. 10 power minus 12 ಬರ್ಕೊತಾ ಇದ್ದೀನಿ. 10 power minus 6 10 power minus 6 10 power minus 6. ಓಕೆ, ಕ್ಯಾಲ್ಕುಲೇಟ್ ಮಾಡೋಣ. 9 ಇಂಟು 10 power minus 12. 9 ಇಂಟು 10 power ನಮಗೆ -3 ಬರುತ್ತೆ. 0.2 ಹಾಗೆ ಇಟ್ಕೊತೀನಿ. ಈಗ ಇಟ್ಕೋಣ. ನಿಮಗೆ 0.04 ಬರುತ್ತೆ. 12 ಇಂಟು, ಐ ವಿಲ್ ರೈಟ್ ದಿಸ್ as 12 ಇಂಟು 10 power minus 2ನ 10 power minus 2 10 power minus 2 ಹೋಲ್ ಸ್ಕ್ವೇರ್. ನೋಡಿ ಎಷ್ಟು ಕ್ಯಾಲ್ಕುಲೇಷನ್ಸ್ ಇದೆ. ಆ್ಯಕ್ಚುಲಿ ಇಟ್ಸ್ ಆನ್ಸರ್ ಇಸ್ ಈಸಿ. 9 ಇಂಟು 10 power minus 3. ಸೊ ನನಗೆ 0.04ನ 4 ಇಂಟು 10 power minus 2 ಅಂತ ಬರ್ಕೊತೀನಿ. ಡಿವೈಡ್ ಬೈ 12 ಇಂಟು 12 ಹಾಗೆ ಬರ್ಕೊಂತೀವಿ. ಹಾಗೇನು ಕ್ಯಾನ್ಸಲ್ ಮಕ್ಕಳೇ. ಸೊ ಯಾಕೆ ಮತ್ತೆ 10 power minus 4 ಕ್ಯಾಲ್ಕುಲೇಷನ್ಸ್ ಇದೆ. 3 3s 3 4s 3 1s 3 4s 1 4 1 4 ಕ್ಯಾನ್ಸಲ್. 1 4 ಕೆಳಗೆ ಉಳಿತು. 10 power minus 4 ಮೇಲೆ ಬಂತು. 10 power plus 4 ಇಲ್ಲಿ -3 -2 10 power minus 5 ಆಯಿತು. 10 power minus 4 ಮೇಲೆ ಬಂತು. 10 power minus 5 plus 10 power 4, that is 10 power minus 1. So 10 power minus 1 is 0.1/4. I told the answer even without doing all this calculation. That's how you should study for competitive exams using ratios. ಯಾವುದೇ ಮತ್ತೆ ರಿಪೀಟ್ ಮಾಡಿದೆ. ಫಿಸಿಕ್ಸಲ್ಲಿ ಒಂದು ಫಾರ್ಮುಲಾ ಇದ್ದರೆ ಯಾವುದೇ ಆಗಲಿ, ವೇವ್ ಆಪ್ಟಿಕ್ಸ್ ಕೇಳ್ತಾರೆ, ಫ್ರಿಂಜ್ ವಿಡ್ತ್ ಕೇಳ್ತಾರೆ, ರೇಷಿಯೋ ಆಫ್ ದ ಫ್ರಿಂಜ್ ವಿಡ್ತ್ ಅಂತ ಕೇಳ್ತಾರೆ. ನೀವು ಯಾವ ಫಾರ್ಮುಲಾಸು ಸಬ್ಸ್ಟಿಟ್ಯೂಟ್ ಮಾಡಿಸ್ಬೇಕಾಗಿಲ್ಲ. ಸಿ, ಐ ಗಾಟ್ ದ ಆನ್ಸರ್ 0.1/4 ಈವನ್ ವಿತೌಟ್ ಕ್ಯಾಲ್ಕುಲೇಟಿಂಗ್ ಡೈರೆಕ್ಟ್ಲಿ. ನಾನು ಏನೂ ಕ್ಯಾಲ್ಕುಲೇಟ್ ಮಾಡಿಲ್ಲ.
ಐ ಗಾಟ್ ದ ಆನ್ಸರ್ 0.1/4. ಐ ವಾಂಟ್ ಎವ್ರಿ ಒನ್, ನೀವೇನು ಕಾಂಪಿಟೇಟಿವ್ ಎಕ್ಸಾಮ್ ಸೀಟ್ ಪ್ರಿಪೇರ್ ಆಗ್ತಾ ಇದ್ದರೆ ಈ ರೇಂಜಿಗೆ ನೀವು ಆನ್ಸರ್ ಹೇಳೋದನ್ನ ಕಲಿಬೇಕು. ಅರ್ಥ ಆಯ್ತಾ? ಸೊ ಸಿಂಪಲ್, ಇಟ್ ವಾಸ್ ಸೋ ಸಿಂಪಲ್ ಮಕ್ಕಳು. 8×4 32 ಆ್ಯಡ್ ಮಾಡಿ ಸಪ್ರೇಟ್ ಮಾಡಿದಾಗ 32 ಬಂದು ನಿಮಗೆ 4 ಆಗುತ್ತೆ. 32 4 ಆದರೆ 32 4 ಆಗಬೇಕಂದ್ರೆ 1/8 ಆಗುತ್ತೆ. ಸೊ ಈಗ ಫೋರ್ಸ್ ಕೂಡ 1/8 ಆಗುತ್ತೆ. 1/8 ಅಂತ ಹೇಳಿದ್ರೆ 0.2 divided by 8, that is 0.1 divided by 2. 2 2s are 4. ಸೊ ನೋಡಿ 0.1/4 ಹೇಗೆ. ಅದಕ್ಕೆ ಏನು ಹೇಳೋದು ಮಕ್ಕಳ, ದಯವಿಟ್ಟು ಬೋರ್ಡ್ ಎಕ್ಸಾಮ್ ಪ್ರಿಪೇರ್ ಹಾಕೊಂಡು ಕಾಂಪಿಟೇಟಿವ್ ಪ್ರಿಪೇರ್ ಆಗಿ, ದೋಸ್ ಹೂ ವಾಂಟ್ ಟು ಸ್ಕೋರ್ ರಿಯಲಿ ಗುಡ್ ರ್ಯಾಂಕ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ವಾಟ್ ಇಸ್ ನೆಕ್ಸ್ಟ್? ನೆಕ್ಸ್ಟ್ ಇಸ್ ಹೋಮ್ವರ್ಕ್ ಕ್ವಶನ್ಸ್. ಐ ಹ್ಯಾವ್ ಸಾಲ್ವ್ಡ್ ಎವ್ರಿ ಟೈಪ್ ಆಫ್ ಕ್ವಶನ್ ಆ್ಯಂಡ್ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಜವಾಗಿ ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಈ ಥರ ಯಾರು ಮಾಡ್ತಾರೆ, ನಿಮ್ಗೆ ಎಲ್ಲ ಟೈಪ್ ಕ್ವಶನ್ಸ್ ಹೇಳ್ಕೊಟ್ಟು ನಂತರ ಬೋರ್ಡ್ ಎಕ್ಸಾಮ್ ಇದು ನೋಡಿ ಎಲ್ಲ ಕ್ವಶನ್ಸ್ ಕೊಡ್ತೀನಿ ನಿಮಗೆ. ಆ್ಯಂಡ್ ಎವ್ರಿ ಕ್ವಶನ್ ಐವ್ ಆಲ್ರೆಡಿ ಸಾಲ್ವ್. ನಾನು +5 -5 ಸಾಲ್ವ್, +3 -3 ಇದೆ, +4 -8 ಇದೆ. ಸೇಮ್ ಚಾರ್ಜ್ ಬಿಯರು ಇಲ್ಲಿ 80 ಅಲ್ಲಿ ನಾನು 16 ಮಾಡಿದ್ದೀನಿ, 80 ಕೊಟ್ಟಿದ್ದೀನಿ. ಸೇಮ್ 4 ಪಾಯಿಂಟ್ಸು ನಾನು ಡಿಫ್ರೆಂಟ್ ಕೊಟ್ಟಿದ್ದೀನಿ, ಇಲ್ಲಿ ಡಿಫ್ರೆಂಟ್ ಕೊಟ್ಟಿದ್ದೀನಿ. ಸೇಮ್ 2 ಪಾಯಿಂಟ್ಸು ಅಲ್ಲಿ ನನಗೆ ನಿಮಗೆ ಈಕ್ವಲ್ ಟ್ರಯಾಂಗಲ್ಗೆ ಒಂದು +2 ಒಂದು +3 ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಇನ್ನೊಂದು ಕೊಟ್ಟಿದ್ದೀನಿ. ಸೊ ಇದು ಎಕ್ಸ್ಟ್ರಾ ಕ್ವಶನ್ಸು ಪ್ರಾಕ್ಟೀಸ್ ಮಾಡಿ. ಇದೇ ಟೈಪ್ ಕ್ವಶನ್ ಬೋರ್ಡ್ ಎಕ್ಸಾಮಲ್ಲಿ ಈ ಕ್ವಶನ್ಸಲ್ಲೂ ಬರ್ಬೋದು. ಆಲ್ ಸೇಮ್ ಕ್ವಶನ್ ಮಕ್ಕಳೇ. ಐ ವಾಂಟ್ ಯು ಟು ಪ್ರಾಕ್ಟೀಸ್ ದಿಸ್. ಅಂತ ಕ್ಲಿಯರಾಗಿ ಇದು ನಿಮ್ಮ ಹೋಮ್ವರ್ಕು. ನೀವು ಹೇಳ್ಬೋದು ಸರ್ ನಾವು ಹೋಮ್ವರ್ಕ್ ಕೊಟ್ಬಿಡ್ತೀವಿ ಸರ್, ನೀವು ಹೇಗೆ ಮಾಡಬೇಕು ಅಂತ. ಡೋಂಟ್ ವರಿ ಮಕ್ಕಳೇ, ಐ ವಿಲ್ ಮೇಕ್ ಶ್ಯೂರ್ ಇದು ಎಲ್ಲದ್ರದ್ದು ಆನ್ಸರ್ಸ್ ನಾನೇ ಖುದ್ದಾಗಿ ಕ್ಲೀನಾಗಿ ಬೋರ್ಡ್ ಎಕ್ಸಾಮಲ್ಲಿ ಹಿಂಗೆ ಬರೀಬೇಕೋ ಹಂಗೆ ಬರೆದು PDF ಮಾಡಿ ನಮ್ಮ ಸಿಂಪ್ಲಿಫೈಡ್ ಮೆನ್ಸ್ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಬೂಸ್ಟರ್ ಕೋರ್ಸ್ ಅಂತಿದೆ, ಅದರಲ್ಲಿ ಸೆಕೆಂಡ್ PUC ನ್ಯೂಮರಿಕಲ್ಸ್ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ ಹೋಮ್ವರ್ಕ್ ಕ್ವಶನ್ಸ್ ಸೊಲ್ಯೂಷನ್ಸ್ ಅಂತ ಹಾಕ್ತೀನಿ. ಅರ್ಥ ಆಯ್ತಾ? ಇನ್ನೇನು ಬೇಕಪ್ಪ ನಿಮಗೆ? ಎಲ್ಲ ಎವ್ರಿ ಟೈಪ್ ಆಫ್ ಕ್ವಶನ್ ಐ ಹ್ಯಾವ್ ಸಾಲ್ವ್ಡ್, ಜಸ್ಟ್ ನಂಬರ್ ಚೇಂಜ್. ಇಷ್ಟು ನೀವು ಮಾಡಿಬಿಟ್ರೆ ಈ ಚಾಪ್ಟರಿಂದ ನಿಮ್ಗೆ ಯಾರು ಟಚ್ ಮಾಡೋಕ್ಕಾಗಲ್ಲ ಮಕ್ಕಳ. ಯು ವಿಲ್ ಗೆಟ್ ಎಕ್ಸಾಮ್ ಹೋಗ್ತಾ ನೀವು ಕಾನ್ಫಿಡೆಂಟಾಗಿ ಹೋಗ್ತೀರಾ ನೀವು, ಸೂಪರ್ ಅಪ್ಪ ಅಂತ. ಅರ್ಥ ಆಯ್ತಾ? ಸೊ ಐ ವಿಲ್ ರೈಟ್ ದಿಸ್, ಐ ವಿಲ್ ಸೆಂಡ್ ಯು ನಮ್ಮ ಸಿಂಪ್ಲಿಫೈಡ್ ಮೀನ್ಸ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸಾಮ್ ಬೂಸ್ಟರ್ ಕೋರ್ಸಲ್ಲಿ ಐ ವಿಲ್ ರೈಟ್ ಸೊಲ್ಯೂಷನ್ ಫಾರ್ ಎಕ್ಸಾಮ್ ಗಿವ್ ಇಟ್ ಯು. ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಆ್ಯಂಡ್ ಐ ಹೋಪ್ ದಿಸ್ ಚಾಪ್ಟರ್ ನ್ಯೂಮರಿಕಲ್ಸ್ ನಿಮ್ಗೆ ಈಸಿಯಾಗಿದೆ ಅಂದ್ಕೊಂಡಿದ್ದೀನಿ. ತಪ್ಪದೇ ವಿಡಿಯೋ ಲೈಕ್ ಮಾಡಿ, ನಿಮ್ಗೆ ಹೇಗೆ ಅನಿಸ್ತೆ ಅಂತ ಹೇಳ್ತಾ ಹೇಗೆ ಇಲ್ಲಿವರೆಗೂ ನೋಡಿದರೆ 100% ವಿಡಿಯೋ ಲೈಕ್ ಮಾಡಿ ಆಯಿತಾ? ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು ನಿಮ್ಮ ಟೀಚಿಂಗ್ ಅಂದ್ಬಿಟ್ಟು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಟೀಚರ್. ಆ್ಯಂಡ್ ಐ ಆಮ್ ಟೆಲಿಂಗ್ ದಿಸ್ ಅಟ್ ದ ಎಂಡ್, ನಾಟ್ ಅಟ್ ದ ಬಿಗಿನಿಂಗ್. ಕಾನ್ಸೆಪ್ಟ್ ವೀಡಿಯೋಸ್ಗೆ ಇದೇ ರೀತಿ ಬೇರೆ ಚಾಪ್ಟರ್ಸ್ ಬರುತ್ತೆ. ವಿ ವಿಲ್ ರಾಕ್ ದ ಫಿಸಿಕ್ಸ್ ಎಕ್ಸಾಮ್ ಮಕ್ಕಳೇ. ಆ್ಯಂಡ್ ಬಾಯ್ ಆ್ಯಂಡ್ ಟೇಕ್ ಕೇರ್.